ಬೆಟ್ಟದ ಜೀವ ಅಧ್ಯಾಯ 8. ನಾವು ಗೋಪಾಲಯ್ಯನ ಆನೆ ಬಯಲಿನಿಂದ ಮರಳಿ ಬರುವ ವೇಳೆಗೆ ನೆತ್ತಿ ಏರಿತು ಹೊತ್ತು. ಚಳಿಗಾಲವಾದುದರಿಂದ ನನಗೆ ಆಯಾಸವಾಗಲಿಲ್ಲ. ಆದರೂ ತಲೆಯನ್ನು ಮಾತ್ರ ದಕ್ಷಿಣದ ಸೂರ್ಯ ಕೊರೆಯುತ್ತಿದ್ದ. ನಡುವೆ ನದಿಯನ್ನು ದಾಟುವಾಗ ಬಿಸಿಲಿನ ಪರಮಾವಧಿ, ನದಿ ನೀರಿನ ಶೀತದ ಪರಮಾವಧಿ ಎರಡೂ ಅನುಭವ ಆದವು. ನದಿಯ ನೀರಲ್ಲಿ ಮಿಂದು ಬಿಡುವ ಸ್ನಾನದ ರಗಳಿಂದ ಮುಗಿಸಿದಂತಾಯಿತು ಎಂದು ನಾರಾಯಣಯ್ಯ ಹೇಳಿದನು. ನೀವು ಸ್ನಾನ ಮಾಡುವುದಾದ್ರೆ ಮಾಡಿ, ನಾನು ನಿಂತಿರ್ತೇನೆ. ನಾನು ಅರಿವೇ ತಂದಿಲ್ಲ, ಹಾಗಾಗಿ ಮತ್ತೆ ಮನೆಗೆ ಹೋಗಿ ಮೇಯ್ತೇನೆ ಎಂದೆ. ಹೌದು, ನೀವು ಬರುವುದಿಲ್ಲವರು. ತಂಡಿ ನೀರು ಮಿಂದು ಜ್ವರ ಕಟ್ಕೊಳ್ಬೇಡಿ. ಅಲ್ಲದೆ ನೀರು ಬದಲಾದ್ರಿಂದಲೇ ಜ್ವರ ಬರುವುದುಂಟು. ಇದು ಗುಡ್ಡದ ನೀರು, ನಮಗೆಲ್ಲ ಮಿಂದು ರೂಢಿ ಇದೆ ಎಂದನು. ಹೌದು, ಹಾಗೆ ನಾನು ಇದರಲ್ಲಿ ಮಿಂದಾಗಿದೆ. ಮೊನ್ನೆ ನಿಮ್ಮ ಮಾವನೊಟ್ಟಿಗೆ ಇದೇ ಹೊಳೆಯ ನೀರಲ್ಲಿ ಮಿಂದು ಬಂದಿದ್ದೆ. ಬೇಸಿಗೆ ಆದ್ರೆ ಚೆನ್ನಾಗಿರ್ತಿತ್ತು. ಈಗ ನಮ್ಮಂಥವ್ರಿಗೆ ಚಳಿಯಾಗುತ್ತೆ. ಅಂದ್ರೆ ನೋಡಿ, ನಾವು ಪೇಟೆಯ ಕುರುಮರು. ಕಟ್ಟಿಗೆ ಎಷ್ಟು ವ್ಯಯವಾದ್ರೂ ಬಿಸಿ ನೀರು ಕಾಯಿಸಿ ನಿಂದೆ ಅಭ್ಯಾಸ. ಇಲ್ಲಿ ನಿಮ್ಗೆ ಕಟ್ಟಿಗೆ ಧರ್ಮಕ್ಕೆ ಸಿಕ್ಕಿದ್ರು ಬಿಸಿನೀರು ಬೇಕಾಗಿಲ್ಲ ಎಂದೆ. ಎಲ್ಲವೂ ಒಂದೊಂದು ಅಭ್ಯಾಸ ನೋಡಿ. ನಮ್ಮ ಮಾವ ಇದ್ದಾರೆ, ಅವರು ಎಂದ ಚಳಿಗಾಲದಲ್ಲೂ ಈ ನೀರನ್ನ ಮಿಂದಾರು, ಹಾಗೆಯೇ ತೀರಾ ಬಿಸಿ ನೀರನ್ನ ಮಿಂದಾರು. ಅವರ ಬಿಸಿ ನೀರಿನ ಸ್ನಾನದ ಅನುಭವ ಆಗಿದೆ. ಮೊನ್ನೆ ನನಗೆ ಅಭ್ಯಂಜನ ಮಾಡಿಸಿಬಿಟ್ರಲ್ಲ. ದೀಪಾವಳಿಗೆ ಮಾವನ ಮನೆಗೆ ಹೋದ್ರೆ ಅಳಿಯಂದ್ರಿಗೂ ಅಷ್ಟು ಸನ್ಮಾನವಾಗ್ಲಿಕ್ಕಿಲ್ಲ, ನನಗೆ ಮಾತ್ರ ಒಂದು ಸರಿ ಸ್ನಾನದಿಂದ ಬಚಾವಾದ್ರೆ ಸಾಕು ಅನಿಸ್ಬಿಟ್ಟಿತ್ತು. ಇವರು ಬಿಡ್ತಾರೆ, ಪಟಪಟನೆ ಬಿಸಿ ನೀರನ್ನ ತಲೆಗೂ ಬೆನ್ನಿಗೂ ಬಿಡಿದ್ರು. ನನ್ನ ತಲೆಯೋಡು ಹೊಟ್ಟುತ್ತದೆ ಎಂದು ಹಾಗಾಯಿತು. ಮಲೆನಾಡಿನಲ್ಲಿ ಜನರು ಹಾಗೆ ಮೀತಾರೆ ಅಂತ ಕೇಳಿದ್ದೆ, ಅದರ ನಿಜವಾದ ಅನುಭವ ಆದದಿಲ್ಲೇ. ದೀಪಾವಳಿ ಅಂದ್ರಿ, ದೀಪಾವಳಿಗೆ ನಮ್ಗೆಲ್ಲ ಎರಡೆರಡು ಹಂಡೆ ಕುದಿಯುವ ನೀರಿನ ಸ್ನಾನ. ನಾವು ಕಾಟು ಮೂಲೆಗೆ ಬಂದು ಸೇರಿದಾಗಿನಿಂದ ದೀಪಾವಳಿಯ ಹಬ್ಬ ಮಾವನ ಮನೆಯಲ್ಲಿ. ನಾನು, ನನ್ನವಳು, ಮಕ್ಕಳು ಎಲ್ಲರೂ ಅಲ್ಲಿಗೆ ಮುಂಚಿನ ದಿನ ಹೋಗಿ ಇದ್ದು ಮರುದಿನ ಮಿಂದು ಕಂಬಳಿ ಹೊದ್ದು ಮಲಗಿ ಮಧ್ಯಾಹ್ನದ ಕಡುಬು ಪಾಯಸ ಧ್ವಂಸ ಮಾಡಿ ಸಾಯಂಕಾಲ ಮನೆಗೆ ಬರುವುದು ರೂಢಿ. ಆ ದಿವಸ ಮಾವನೇ ಖುದ್ದು ನಮ್ಮತ್ತೆಗೆ ನೀರೇ ಇರ್ತಾರೆ. ಆ ಮುದುಕಿಯು ಗಟ್ಟಿಯಪ್ಪ, ಅವರು 2 ಹಂಡೆ ನೀರು ಮಿಂದ್ರೆ ಇವರು 4 ಹಂಡೆ ಮಿಂದಾರು. ಎಲ್ಲವೂ ಒಂದೊಂದು ಅಭ್ಯಾಸ ನೋಡಿ. ಮಾತನಾಡುತ್ತಾ ಆಡುತ್ತಾ ನಡುವೆಗೆ ಒಂದು ಪಂಚೆಯನ್ನ ಬಿಗಿದು ನಮ್ಮ ನಾರಾಯಣಯ್ಯ ನೀರಿಗೆ ಇಳಿದಾಯ್ತು. ಇಳಿದು ಜಪವನ್ನು, ಸಂಧ್ಯಾ ವಂದನೆಯನ್ನು, ಒಳುಕನ್ನು ಏಕಕಾಲದಲ್ಲಿ ಸಾಧಿಸಿ ಓಂ ಭೂರ್ಭುವಸ್ವರು ಎಂದು ಕೈಯಿಂದ ನೀರು ಹಾರಿಸಿ ಮೇಲಕ್ಕೆದ್ದುಕೊಂಡು ಒಂದು ಮೈಯುಜ್ಜಿಕೊಂಡು ಆಯಿತು. ನೀರಿನಿಂದ ಏಳುತ್ತಲೇ ಸೂರ್ಯನನ್ನ ನೋಡಿ ದಿಗುಲುಗೊಂಡವರಂತೆ ಹೊತ್ತು ಮಿತಿ ಮೀಡಿತು. ಬೇಗ ಹೋಗುವ, ಮಾವ ಕಾದಿದ್ದಾರು ಊಟಕ್ಕೆ ಎಂದು ಬರಬರನೆ ಹೆಜ್ಜೆ ಹಾಕದ. ನೀಳ ಕತ್ತಿನ ಕೊಕ್ಕರೆಯಂತೆ ಆತ ತನ್ನ ಮುಂದೆ ಹೋಗುತ್ತಿರಲು ಗಿಡ್ಡ ಕತ್ತಿನ ಬೆಳ್ಳಕ್ಕಿಯ ಹಾಗೆ ನಾನು ಅವನನ್ನ ಹಿಂಬಾಲಿಸಿದೆ. ಭಟ್ಟರ ಮನೆಯ ಅಂಗಳವನ್ನ ಸೇರುವ ಕಾಲದಲ್ಲಿ ಅವರು ಏನೋ ಅಡಿಕೆಗಳನ್ನ ಸುಲಿಯುತ್ತಲೇ ಇದ್ರು. ಭಟ್ಟನ ಕುಟುಂಬದ ಪಡೆಯು ನೆರಳಲ್ಲಿ ಕುಳಿತು ಅದೇ ಉದ್ಯೋಗ ಮಾಡ್ತಾ ಇತ್ತು. ಭಟ್ಟರು ತಟ್ಟನೆ ಎದ್ದು, ಸಮನಾಯ್ತು ನೀವು ಬಂದದ್ದು. ಇವತ್ತು ಒಂದು ಹಠ ಹಿಡಿದು ಅಡಿಕೆ ಮುಗಿಸಿ ಬಿಡುವ ಎಂದು ಕುಳಿತವು ನೋಡಿ. ನನ್ನ ಕೆಲಸ ಇಷ್ಟ ಆಯ್ತು. ನಿಮ್ಗೆ ಸ್ನಾನವಾಗದಿದ್ರೆ ತಟ್ಟನೆ ಹೋಗಿ ಮಿಂದು ಬಿಡಿ, ನಾನು ಒಂದು ಅಭಿಷೇಕ ಮಾಡ್ಕೊಳ್ತಾನೆ ಎಂದು ಪಂಚೆಯನ್ನು ಜಾಡಿಸುತ್ತಾ ಇದ್ರು. ಅಲ್ಲಿಂದ ಏಳುತ್ತಾ ಬಟ್ಟೆಯ ಅಡಿಕೆ ಕರಕರೆ ಮುಗಿಯಿತಲ್ಲ, ಇನ್ನು ನಮ್ಮ ತಹಶೀಲ್ದಾರು ಓಡುವ ಶನಿವಾರಕ್ಕೆ 3 ದಿನಗಳ ವಾಯಿದೆ ಇದೆ. ಅದ್ರೊಳಗೆ ಹುಳಿ ಹಿಡಿಯುವ ಕರ್ಪು ಮಾಡುವುದಾದ್ರೆ ಮಾಡುವ. ಹಿಂದಿನ ಕಾಲವಾದ್ರೆ ಅಟ್ಟದ ಮೇಲೆ ಕುಳಿತು ಶಿಕಾರಿ ಮಾಡ್ಬೋದಿತ್ತು. ಈಗ ಅಷ್ಟಕ್ಕೆಲ್ಲ ತ್ರಾಣ ಸಾಲದು. ಅವರಿಗೆ ಹುಲಿಯ ಕರ್ಪೊಂದನ್ನು ತೋರಿಸುವ, ಏನು ಕಟ್ಟೋಣವೇ ಒಂದು ಪಂಜರ ಎಂದ್ರು. ಅದನ್ನಾದ್ರೆ ಮಾಡುವ. ಸುಮ್ಮನೆ ದಿನಕ್ಕೊಂದು ದನವನ್ನು ಹುಲಿಗೆ ಬಲಿ ಕೊಡುವ ಬದಲಿಗೆ ಕರ್ಪು ಮಾಡುವುದು ಸಮನಾದ ಕೆಲಸ. ನನ್ನ ಹತ್ರ ಕೇಳಿದ್ರೆ ನಿಮ್ಮ ಲಕ್ಷ್ಮೀ ದನವನ್ನ ತಿಂದ ಜಾಗವೇ ಅದಕ್ಕೆ ಸಮನಾದ ಸ್ಥಳ. ಅದು ನಮ್ಮ ದರ್ಖಾಸ್ತು ಜಾಗ ಅಲ್ವಾ? ಅಲ್ಲಿಗೆ ಫಾರೆಸ್ಟ್ನ ತಕರಾರು ಕೂಡ ಇರ್ಲಿಕ್ಕಿಲ್ಲ. ಅಂದ್ರೆ ಗಾಡಿನ ಸವಾರಿ ಜಾತ್ರೆ ಸಮಯ ಈ ಊರಿನ ವಸೂಲಿಗೆ ಬಂದ್ರೆ ಅವರು ನದರಿಗೆ ಬರಬಾರ್ದಲ್ಲ. ಹೌದು ತಹಶೀಲ್ದಾರ್ರೆ, ಈ ಸರ್ಕಾರದವರು ಕಾಡಿಗೆ ಹೋಗಿ ಹುಲಿ ಆನೆಗಳ ಶಿಕಾರಿ ಮಾಡಬಾರ್ದು ಅಂತಾರಲ್ಲ, ಅವರು ತಮ್ಮ ಕಾಡಿಗೆ ಬೇಲಿಯನ್ನ ಹಾಕಿಸಿ ಅವನ್ನ ತಮ್ಮ ಖಾಸಗಿ ವರ್ಗ ಸ್ಥಳಕ್ಕೆ ಬಿಡದ ಹಾಗೆ ಮಾಡಿದ್ರೆ ಆಗದೆ? ಇಲ್ಲವೇ ಲಾಯ್ಕು ಮಾಡಿ ಕಬ್ಬಿಣದ ಸಪ್ಪಳಿಯಿಂದ ಒಂದೊಂದು ಹುಲಿಯನ್ನ ಒಂದೊಂದು ಒಂಟಿ ಮರಕ್ಕೆ ಬಿಗಿದು ಅದಕ್ಕೆ ಹುಲ್ಲು ಹಾಕಿ ಸಾಕಿದ್ರ ಸರಿಯೇ? ಬಟ್ಟೆನಿಂದ ಸ್ವಾಮಿ, ನಮ್ಮ ಅಯ್ಯ ಹೇಳುವುದು ತಮಾಷೆ ಇಲ್ಲ. ಇವ ಕಾಡು ಕಾಡು ಎಂದು ವರ್ಗಸ್ಥಳ ಮಣ್ಣು ಪಾಲಾಯಿತು. ವರ್ಷದ ಅರ್ಧ ಬೆಳೆ ಬೇಲಿಯ ಖರ್ಚಿಗೆ ಹೋಯ್ತು. ನೀವೀಗ ಕಬ್ಬಿನ ಆಲೆಗೆ ಹೋಗಿದ್ರಲ್ಲ, ಅಲ್ಲಿ ನಾರಾಯಣಯ್ಯ ನಿಮಗೆ ಹೇಳಲಿಲ್ವಾ ಆನೆಗಳ ಸಂಗತಿ? ಆನೆ ಏನು ಕಾಟಿ ಏನು ಎಲ್ಲವೂ ಒಂದೇ. ಅವು ಮೇಯಲು ಬರುವುದು ವರ್ಗಸ್ಥಳಕ್ಕೆ.
ಆದ್ರೆ ನಾವು ಕಾಡಿಗೆ ಹೋಗಿ ಶಿಕಾರಿ ಮಾಡಬಾರ್ದಂತೆ. ಅವು ವರ್ಗಕ್ಕೆ ಬಂದಾಗ ಶಿಕಾರಿ ಮಾಡ್ಬೇಕು. ಅವು ಯಾವ ಮುಹೂರ್ತದಲ್ಲಿ ಬರ್ತವೆ ಎಂದು ನಮ್ಗೆ ಯಾರು ತಿಳಿಸ್ಬೇಕು? ಹೋಗ್ಲಿ ಬಟ್ಯ, ನೀನು ಬೇಗ ನಿಮ್ಮನೆಗೆ ಹೋಗಿ ಉಂಡು ಬಾ. ಬರುತ್ತಾ ಆ ದೇರಣ್ಣನಿಗೆ ಹೇಳಿದ್ರು ಸಮವೇ, ಹೋಗುವಾಗ ಹೇಳಿದ್ರು ಸಮವೇ. ಒಂದು ಪಂಜರ ಮಾಡಿ ಬಿಡುವ. ಸಂಜೆಯೊಳಗೆ ಆ ಕೆಲಸ ಮುಗಿದ್ರೆ ರಾತ್ರಿ ಒಂದು ನಾಯಿ ಕಟ್ಟುವ. ಇವತ್ತು ಮುಗಿದ್ರೆ ನಾಳೆಗಾದ್ರೂ ತಯಾರಾದೀತಲ್ಲ. ಇವರು ಅದನ್ನ ನೋಡ್ಲಿ. ಅಯ್ಯ, ನೀವು ಕರ್ಪು ಪಂಜರಗಳನ್ನ ಮಾಡುವುದೆಲ್ಲ ಸಮಾನೆ. ಆದ್ರೆ ದೇರಣ್ಣ ಗೌಡ್ರ ಹತ್ರ ಕಲ್ಕುಡನಿಗೆ ಈ ವರ್ಷ ಆದ್ರೂ ಕೋಲ ಮಾಡಿಸ್ಲಿಕ್ಕೆ ಹೇಳ್ಬೇಕಲ್ಲ. ಆಮೇಲೆ ಕರ್ಪು ಮಾಡಿದ್ರೆ ಅದ್ರಲ್ಲಿ ಹುಲಿ ಬಿದ್ದಿತ್ತು, ಇಲ್ಲವಾದ್ರೆ ಹುಲಿ ಬೀಳುವುದು ಹೇಗ? ಭಟ್ರು ನಗುತ್ತಾ, ಭಟ್ಯ, ನನ್ಗನ್ಸುತ್ತೆ ನಾವು ಹುಲಿನೇ ನಿನ್ನ ದೈವಕ್ಕೆ ಹರಕೆ ಹೋದ್ರೆ ಹೇಗೆ ಅಂತ. ಆದ್ರಿಂದ ಅವರಿಗೂ ಕಲ್ಕುಡನ ಶಕ್ತಿ ವಿಷಯದಲ್ಲಿ ಅನುಮಾನ ಇದ್ದ ಹಾಗೆ ಕಾಣಿಸ್ತು. ಆದ್ರೆ ಬಟ್ಟೆನ ನಂಬುಗೇನ ಯಾರು ಕೆಡಿಸ್ಲಾರರು. ಅವನಿಂದ ದೇರಣ್ಣಗೌಡರು ಕೋಲ ಮಾಡಿಸೋದಾದ್ರೆ ನಾನು 2 ಕೋಳಿ ಕೊಡ್ತೇನೆ. ಭಟ್ರು ನಗುತ್ತಾ, ಬಟ್ಟೆನ ಕೋಳಿಯನ್ನ ನಾವು ಹವ್ಯಕರು ತಿನ್ನುವ ಹಾಗಿದ್ರೆ ನಾನು 2, ನಾರಾಯಣ 2 ಕೊಡ್ತಿದ್ವು. ಈಗ ನಾವು ಬರೀ ತೆಂಗಿನಕಾಯಿ ಬಾಳೆಹಣ್ಣು ಕೊಡೋದಾಗಿದೆ ಅಂದ್ರು. ಅವನು ನಗುತ್ತಾ, ಒಡೆಯ, ನೀವು ಪ್ರತಿ ವರ್ಷವೂ ಹಾಗೆ ಚೇಷ್ಟೆ ಮಾಡ್ತೀರಿ. ನೀವು ಚೇಷ್ಟೆ ಮಾಡ್ತೀರಿ ಎಂದು ನಾವು ಮಾಡಿದ್ರೆ ಒಂದೇ ಒಂದಿನ ಉಳಿಲಿಕ್ಕಿಲ್ಲ. ನೀವು ನಿತ್ಯವೂ 3 ಹೊತ್ತು ಜಪ ಗಿಪ ಮಾಡಿ ವಿಭೂತಿ ಹಾಕ್ತೀರಿ, ಮಂತ್ರಗಿಂತ್ರ ಹೇಳ್ತೀರಿ. ನಾವು ಕೋಳಿ ಬದಲಿಗೆ ತೆಂಗಿನಕಾಯಿನ ಕೊಡ್ತೀವಿ ಅಂತ ಹೇಳಿದ್ರೆ ತಲೆ ಹಾರಿಸ್ಕೊಂಡು ಹೋದಿತ್ತು ಕಲ್ಕುಡ. ಹೋಗ್ಲಿ, ನಾನು ದೇರಣ್ಣಗೌಡನಿಗೆ ಹೇಳ್ತೇನೆ, ಏನಾದ್ರೂ 4 ಮುಡಿ ಭತ್ತ ಬೇಕು ಒಟ್ಟು ಖರ್ಚಿಗೆ. ಗೌಡ್ರು ಆಳುವುದು ಅಷ್ಟಕ್ಕಾಗಿ. ನೀವೇ ಏನಾದ್ರೂ ಮಾಡಿ ಅವ್ರಿಗೆ ಒಪ್ಪಿಸ್ಬೇಕು. ಹೋಗು ಬಟ್ಯ, ದೇರಣ್ಣನಿಗೆ ಹೇಳುವ ಕೋಲದ ಭತ್ತದ ಖರ್ಚು ನನ್ನದು. ಅಂದ್ರೆ ಅವನು ಆದೀತು ಅಂದನಲ್ಲ, ಕಾಸು ಖರ್ಚಿಲ್ದ ಆಗುವ ಯಾವ ಕೆಲ್ಸಕ್ಕೂ ದೇರಣ್ಣ ಅಲ್ಲ ಅನ್ವನಲ್ಲ ಅಂದ್ರು. ಬಟ್ಟೆ ನಗುತ್ತಾ ಮನೆ ಕಡೆ ಹೊರಟು ಹೋದ. ಅರ್ಧ ದಾರಿಯಿಂದ ಹಿಂದಿರುಗಿ ಬಂದು, ಇಲ್ಲ, ದೇರಣ್ಣಗೌಡ್ರಿಗೂ ಮಾನಗೌಡ್ರಿಗೂ ಹೇಳ್ತಾನೆ, ಅವರಿಗೆ ಕರ್ಪಿನ ಪಾಯವೆಲ್ಲ ಸಮನಾಗಿ ಗೊತ್ತು. ಮೊದಲಿನ ದಿನಗಳಲ್ಲಿ ಅವರ ಮನೆಯಲ್ಲಿ ಮಾಡಿದ ಪಂಜರವೇ ಇರ್ತಿತ್ತಪ್ಪ ಅಂದ. ಅದನ್ನ ಕೋಳಿಯ ಗೂಡಾಗಿ ಮಾಡಿ ಅದರ ಮರವೆಲ್ಲ ಲಡ್ಡಾಗಿರ್ಬೇಕು. ಮಾನಿನ್ಗೆ ಹೇಳೋದು ಒಳ್ಳೇದು, ಶಿಕಾರಿ ವಹಿವಾಟಿದ್ರೆ ದೇರಣ್ಣಗಿಂತ ಅವನು ಮುಂದೆ. ಅವನ ಹತ್ರ ಒಳ್ಳೆ ತೋಟೆ ಕೋವಿನೂ ಇರ್ಬೇಕು. ಕರ್ಪಿನಲ್ಲಿ ಹುಲಿ ಬಿದ್ರೆ ಬಿಡುವ ಹಾಗಿಲ್ವಲ್ಲ, ಅದನ್ನ ಒಂದೇ ಗುಂಡಿಗೆ ಕೊಂದು ಬಿಡ್ಬೇಕು. ಪಾಪ ಸಣ್ಣ ಸಣ್ಣ ಗುಂಡು ಹಾರಿಸಿ ಅದನ್ನ ನೋಯಿಸಿ ನರಳಿಸಿ ಕೊಲ್ಬಾರ್ದಲ್ಲ ಅಂದ್ರು. ನಾನು ಅವರ ಮಾತನ್ನ ಕೇಳುತ್ತಾ ಸ್ನಾನದ ಮನೆಗೆ ಹೊರಟೆ. ನಾರಾಯಣ ಹುಲಿಯ ವಿಚಾರವನ್ನ ಅಲ್ಲಿಗೆ ಬಿಟ್ಟು ಮಾವ ತೋಟದ ಗುಂಡಿನ ಮುಚ್ಚಿಸ್ಬೇಕಲ್ಲ. 4 ದಿನಗಳ ಕೆಲಸ ಹಿಡಿದ್ರು ಹಿಡ್ದೀತು. ನಮ್ಮ ಧೂಮ ಅವನ ಮಕ್ಕಳಿಬ್ರು ಜ್ವರ ಅಂತ ಮಲಗ್ಬಿಟ್ಟಿದ್ದಾರೆ. ಕೊನೆಗೆ ಬಟ್ಟೆನ ಮನೆಯವರ ಗತಿ ಅಂತ ಕಾಣುತ್ತೆ ಎಂದ. ಇರಲಿ ನಾರಾಯಣ, ಹೇಗೂ ಇರಲಿ. ನಾನು ಅಡ್ಕೆನ ಪುತ್ತೂರಿಗೆ ಸಾಗಿಸ್ಕೊಂಡು ಹೋಗಿ ಬರ್ತೇನೆ. ನೀವ್ಯಾತಕ್ ಹೋಗುದ್ ಮಾವ? ನಾನು ಹೋಗಿ ಬಂದ್ರೆ ಸಾಲದ? ನೀರ್ ಹೋದ್ರೆ ಏನು ಸಾಲದು. ಅಂದ್ರೆ ನನಗೆ ವಕೀಲರ ಹತ್ರ ಸ್ವಲ್ಪ ಕೆಲಸ ಕೂಡ ಇದೆ, ಅದೊಂದನ್ನ ಮುಗಿಸಿ ಬಿಡುವ ಎಂದಿದೆ. ಏನು? ಬಾಣಬೆಟ್ಟಿನ ಕೆಂಚಣ್ಣನ ಮೇಲೆ ಬಾಕಿಗಳಿಗೆ ನಮ್ರ ಮಾಡುವುದೆಂದೇ ಯೋಚನೆಯೇ? ನಮ್ರ ಮಾಡದೆ ಹಣ ಬರದೆಂಬ ಕಾಣುತ್ತದೆ. 3 ವರ್ಷಗಳ ಗೇಣಿ ತಿಂದು ಹಾಕಿದ ಮೇಲೆ ವಸೂಲಾಗುವುದೆಲ್ಲಿಂದ? ಈ ವರ್ಷ ಅವನ ಹತ್ರ ಕೋಣಗಳು ಸಹ ಇಲ್ಲ ಹೊಡ್ಲಿಕ್ಕೆ. ಐನ ವೇಳೆಗೆ ತಾನು ಒಕ್ಕಲು ಬಿಡದೆ ಸಾಗುವಳಿಯನ್ನ ಮಾಡದೆ ಗದ್ದೆ ಹಾಳು ಬಿದ್ದಿತ್ತು ಎಂದು ಯಾರೋ ಅಂದ್ರು. ಕೆಂಚಣ್ಣನಿಗೆ ನಿಮ್ಮ ಹತ್ತಿರವೇ ಬಂದು ಇನ್ನೂ 50 ರೂಪಾಯಿ ಸಾಲ ಕೇಳಿ ಇನ್ನೊಂದ್ ಜೊತೆ ಕೋಣ ತೆಗೆದುಕೊಳ್ಬಹುದು ಎಂಬ ಯೋಚನೆ ಇದೆಯಂತೆ. ಪುಣ್ಯವತನಿಗೆ 3 ವರ್ಷ ನಾನು ಸಲಾಮು ಹಾಕಿ ಕೇಳಿದೆ, ಬೇಲಿ ಬಲವಾಗಿ ಮಾಡು, ನಾಳೆ ಗೇಣಿ ಸಂದಾಯ ಮಾಡುವ ಕಾಲದಲ್ಲಿ ಎಲ್ಲಾ ಕಾಟಿ ತಿಂದಿತ್ತು, ಕಡವೆ ಮೆಂದಿತ್ತು, ಹಂದಿ ತುಳಿಯಿತು ಅಂತ ರಾಗ ಮಾಡಬೇಡ ಅಂತ. ಅವನಿಗೆ ಆಲಸ್ಯ ಅಂದ್ರೆ ಮೈ ಮೇಲೆ ತುಂಬಿದೆ. ತಿಂಗಳಿಗೊಂದು ಸಾರಿ ಅವನ ಬಯಲಲ್ಲಿ ತಿರುಗುತ್ತಾ ಇದ್ರೆ ಬೇಲಿ ಹೊಲ ಹೇಗಿದೆ ಅಂತ ತಿಳಿಯುತ್ತಾ? ಹೌದು, ಕೆಂಚಣ್ಣ ದುಡಿಮೆಗೆ ಕಳ್ಳ. ಅವನಿಂದ ಸಾಗುವಳಿಯ ಕೆಲಸವೇ ಆಗುವುದಿಲ್ಲ. ಆದ್ರೆ ಅವನನ್ನ ಕೋರ್ಟಿಗೆ ಹೇಳಿದ್ರೆ ವಕೀಲರಿಗೆ ಎಷ್ಟು ಗಡದ್ದಾದೀತೆ, ನಿನ್ನ ಯಾರಿಗೇನು ಫಾಯ್ದೆ ಆಗದು. ಅವನ ಮೇಲೆ ಡಿಗ್ರಿ ಪಡೆದು ಏನ್ ಮಾಡಬಹುದು ಅಂದ್ರು. ಇಲ್ಲ, ಅವನ ಹತ್ತಿರ ನಗದು 200-300 ರೂಪಾಯಿ ಇದ್ದಿತ್ತು ಅಂತವನಪ್ಪ ನಮ್ಮ ನಾರಾಯಣ. ದೇರಣ್ಣ, ನೀನು ದೇರಣ್ಣನ ಮಾತನ್ನ ನಂಬೇಡ. ದೇರಣ್ಣನಿಗೂ ಅವನಿಗೂ ಯಾವ ಕಾಲದಲ್ಲಿ ಸಮವಿತ್ತು? ಅವರಿಬ್ಬರು ಹಾವು ಮುಂಗಸಿ ಇದ್ದ ಹಾಗೆ. ಅವನ ಹತ್ರ ಕಾಸಿಲ್ಲ, ಅವನು ಈ ವರ್ಷ ಸಾಗುವಳಿ ಮಾಡೋದೇ ಕಷ್ಟ. ಆದ್ರೆ ಅವನನ್ನ ಫಕ್ಕನೆ ಓಡಿಸಿ ಏನು ಮಾಡೋದು? ಅದು ಬೇರಿಗೆ ಸಂದಾಗಿ ಹೋಯ್ತಲ್ಲ. ನೀರಿಗೆ, ಸೊಪ್ಪಿಗೆ, ಮೇವಿಗೆ ಯಾವುದಕ್ಕೂ ಅಲ್ಲಿ ಬರಗಾಲ ಇಲ್ಲ. 2 ಬೆಳೆಗಳನ್ನ ತೆಗಿಬಹುದು. ಆದ್ರೆ ಒಂಟಿ ಒಕ್ಕಲತನ ಬಯಲಲ್ಲಿ ಅದು. ಅವನ ಆದದಕ್ಕೆ ಒಬ್ಬನೇ ಅಲ್ಲಿ ಇದ್ದಾನೆ. ಅವನಿದ್ದು ಮಾವ ನಿಮ್ಗೇನ್ ಲಾಭ?
ಅಂತ ಒಕ್ಕಲು ಇರುವುದು ಒಂದೇ, ನಮ್ಮ ಗದ್ದೆ ಹಡ್ಲು ಬಿಡುವುದೇ ಒಂದೇ. ಎಷ್ಟು ಒಕ್ಕಲುಗಳು ಇದ್ದಾರೆ ಎಂಬ ಡೌಲ್ಗೇನೆ ಅವನಿರೋದು. ಅವನಿಗೆ ಮೇಲಿಂದ ಮೇಲೆ ಸಾಲ ಕೊಟ್ಟು ಕಳೆದುಕೊಂಡ್ರೆ ಏನು ಬಂತು? ಒಂದೊಂದು ಸಾರಿ ನೋಡುವಾಗ ಮಾವನಿಗೆ ದುಡ್ಡು ಹೆಚ್ಚಾಗುತ್ತದೆ ಎಂದು ಕಾಣುತ್ತೆ. ಭಟ್ಟರೆಂದ್ರು ಹೋಗ್ಲಿ, ಮಾವನಿಗಿಂತ ಅಳಿಯನೇ ಹುಷಾರು. ನೀನು ನಾರಾಯಣ ಅಲ್ಲಿಗೆ ಒಂದು ಗಟ್ಟಿಯಾದ ಒಕ್ಕಲನ್ನ ಕಳಿಸ್ಬಿಡು. ನಾನು ಆ ಕೆಂಚನನ್ನ ಓಡಿಸ್ತಾನೆ, ಅಥವಾ ಅವನಾಗಿಯೇ ಓಡಬಹುದು. ಈ ವರ್ಷ ಅವನ ಹಣ ಕೇಳುವುದಕ್ಕೆ ಬಂದಾನು, ಬೀಜದ ಸಾಲಕ್ಕೆ ಬಂದಾನು, ಕೊಡುವುದಿಲ್ಲ ಎಂದ್ರೆ ಆಯ್ತಲ್ಲ. ಹಾ, ಒಳ್ಳೆ ಪಂಥ. ನನ್ನನ್ನು ನೋಡಿ ಯಾವ ಒಕ್ಕಲು ಬರ್ತಾನಂತೆ? ನೀವು ಇದ್ದೀರೆಂದು ನನ್ನ ಮಾತಿಗೆ ಭರಾಮು. ಬರಿದೆ ನನ್ನದೇ ಆಟ ನಡೆಯುವ ಕಾಲವುಂಟೆ ಈ ಗ್ರಾಮದಲ್ಲಿ. ಆದ್ರೂ ಮಾವ ಅವನಿಗೆ ಕೋಣಗಿಣಕ್ಕೆ ಸಾಲ ಕೊಡ್ಬೇಡಿ. ಕೊಟ್ಟ ಹಣ ಓದೀತು. ಅವನು ಬರ್ಬೇಕಲ್ಲ ಸಾಲ ಕೇಳಲಿಕ್ಕೆ. ಇನ್ನೇನು ಜಾತ್ರೆಗೆ 10 ದಿನವೂ ಇಲ್ಲ, ಬಂದಾನು. ಬರುವನಾದ್ರೆ ಇಂದು ನಾಳೆ ಬಂದಾನು. ಬೇಕಾದ್ರೆ ನಾವೇ ಆಚೆ ತಿರ್ಗಾಡ್ತಾ ನಾಳೆಗೆ ಹೋಗುವ. ಅಡಿಕೆನ ಸುಲಿದಾಯ್ತು, ಇನ್ನೂ ಪುರುಸೊತ್ತಿದೆ. ಇವರು ಹೊರಡುವ ತನಕ ನಾವು ನಮ್ಮ ಕೆಲಸ ಸ್ವಲ್ಪ ದೂರದಲ್ಲಿ ಇರಿಸುವ ಅಂದ್ರು. ಅಷ್ಟಕ್ಕೆ ನನ್ನ ಸ್ನಾನದ ಸಂಭ್ರಮವಾಯಿತು. ಇವರ ಮಾತು ಸ್ವಾರಸ್ಯವಾಗಿದ್ದರಿಂದ ನಾನು ಕಿವಿಗೊಡುತ್ತಲೇ ಇದ್ದೆ. ಕೊನೆಯ ಮಾತನ್ನ ಕೇಳಿ ಅವರ ಔದಾರ್ಯದ ಗುಣವನ್ನ ಮನಗಂಡೆ. ನಾನು ಬರುತ್ತಾ ಅವರ ಸಂಭಾಷಣೆಗೆ ಪರಿಹಾಸ್ಯ ಎಂಬಂತೆ ನನಗೆ ಆ ಜಾಗವನ್ನ ಗೇಣಿಗೆ ಕೊಟ್ಟುಬಿಡಿ. ವರ್ಷವೂ ಒಂದೊಂದು ಜೊತೆ ಕೋಣಕ್ಕೆ 50 ರೂಪಾಯಿ ಸಾಲ ಕೊಟ್ರೆ ಸಾಕು ಅಂತ ಅಂದೆ. ಅವರು ನಗುತ್ತಾ ಮೌಲದ ಕಿವಿ ನಿಮ್ಗೆ, ನಮ್ಮ ಮಾತುಗಳೆಲ್ಲ ಕೇಳಿಸಿದ್ವೋ ಅಂದ್ರು. ನಿಮ್ಮ ಮಾತು ಬರಿಯ ನನಗೆ ಏಕೆ? ನಮ್ಮ ಮನೆಯಲ್ಲಿ ಎಚ್ಚರವಾಗಿದ್ರೆ ಸದರಿ ಕೆಂಚಣ್ಣ ಗೌಡ್ರಿಗೂ ಅದು ಕೇಳಿಸ್ಬೇಕು ಎಂದೆ. ಹೌದು ಸ್ವಾಮಿ, ಈ ಹವ್ಯಕರ ಬಾಯಿ ಯಾವಾಗ್ಲೂ ಗಟ್ಟಿ. ನಮ್ಮ ಮನಸ್ಸಿನಲ್ಲಿ ಹಗುರು ಮಾತನಾಡ್ತೇವೆ ಅಂತ ಕಂಡ್ರು ಹುಟ್ಟುವಾಗ್ಲೇ ನಾವು ಗಂಟಲಿ ತೆರೆದು ಹುಟ್ಟಿದವರು. ನಿಮ್ಮ ಸ್ನಾನವಾಯಿತು, ಈಗ ಬಂದೆ ಒಂದು ಕ್ಷಣದಲ್ಲಿ. ಶಂಕರಿ, ಎಲೆ ಹಾಕು. ರಾಯರ ಸ್ನಾನವಾಯಿತು. ಹೋಗು ನಾರಾಯಣ, ನೀನು ಮಿಂದಾಯ್ತಲ್ಲ, ಒಳಗೆ ಮಣೆಗಿಣೆ ಹಾಕಿ ತಯಾರು ಮಾಡು. ನನ್ನ ಸ್ನಾನ ಉದ್ದವಾದ್ರೆ ನೀವು ಮುಂದುವರಿಸ್ಬಿಡಿ. ಅವರು ನೀವು ಬರುವ ಮುಂಚೆ ಊಟ ಮಾಡಿಯಾರೆ ಮಾವ? ಇವತ್ತು ಸ್ನಾನವನ್ನ ಚುಟುಕು ಮಾಡಬಹುದು. ಏನು, ಅವರು ನನ್ನ ಹೊಟ್ಟೆಯಿಂದ ಉಣ್ಣುವುದೇ? ಊಟ ಗೀಟಕ್ಕೆ ಇನ್ನೊಬ್ಬರನ್ನ ಕಾಯೋದು ತಪ್ಪು. ಸಮಯ ಆಯ್ತು, ಊಟ ಮಾಡಿಸುವ ಅವರ ಹುಕುಮಾಗಿದೆ. ಚಟಕಿನಲ್ಲಿ ನನ್ನ ಸ್ನಾನ ಮುಗಿಸ್ತೇನೆ ಎಂದು ಬಚ್ಚಲು ಮನೆಗೆ ಹೋದ್ರು. ನಾರಾಯಣ ಮಣೆಯನ್ನಿರಿಸಿದ, ಎಲೆಯ ಮೇಲೆ ಬಡಿಸಿದ್ರು. ನಾವು ಕುಳಿತುಕೊಳ್ಳುವಷ್ಟರಲ್ಲಿ ಭಟ್ಟರ ಸವಾರಿಯು ಹಾಜರಾಯಿತು. ಇದು ಅವರ 2ನೇ ಸ್ನಾನವಾದ್ರಿಂದ ಚುಟುಕಾಯಿತು. ಬೆಳಿಗ್ಗೆ ಬೇಗನೆ ಮಿಂದು ಮನೆಯ ದೇವರ ಪೂಜೆ ಮುಗಿಸಿದ್ರು. ಹಾಗಾಗಿ ಬೇಗನ ಜೊತೆಗೇನೆ ಊಟಕ್ಕೆ ಬಂದು ಕುಳಿತರು. ಊಟದ ಮೇಲೆ ಅವರ ತೋಸು ಹುಮ್ಮಸವಿದ್ದ ಹಾಗೆ ಕಂಡಿತು. ಆ ಸಮಯವನ್ನೆಲ್ಲ ತಮ್ಮ ಪತ್ನಿಯ ಪಾಕಶಾಸ್ತ್ರ ಪ್ರಾವೀಣ್ಯತೆಗೆ ಹೊಗಳುವುದರಲ್ಲಿ ಕಳೆದ್ರು. ಸ್ವಾಮಿ, ನೀವು ಈ ಮೊದಲು ಹವ್ಯಕದ್ರಲ್ಲಿ ಎಂದಾದ್ರೂ ಉಂಡುದುಂಟೆ ಅಂತ ಕೇಳಿದ್ರು. ಉಂಡಿದ್ದೇನೆ, ಆದ್ರೆ ನಮ್ಮ ಪುತ್ತೂರು ಸೀಮೆಯ ಹವ್ಯಕರಲ್ಲಿ ಉಂಡದ್ದು ಕಡಿಮೆ. ಉತ್ತರ ಕನ್ನಡದ ಹವ್ಯಕರಲ್ಲಿ ಊಟ ಮಾಡಿದೆ. ಹವ್ಯಕರು ನಾವೇನೆ. ಈಗ ನಮ್ಮ ಮೂಲ ಸ್ಥಳವೂ ಉತ್ತರ ಕನ್ನಡವೇ ಇರಬೇಕು. ಶಿರ್ಸಿ, ಸಿದ್ದಾಪುರ, ಗೋಕರ್ಣ ಸೀಮೆಗಳಿಂದ ಈಗಲೂ ಹೆಣ್ಣು ಹುಡುಕಿಕೊಂಡು ಒಂದೊಂದು ಭಟ್ಟಗಳು ಇಲ್ಲಿಯ ತನಕ ಬರ್ತವೆ. ಆದ್ರೆ ಅವರು ನಮ್ಮಂತೆ ಕಾಯಿ ಹುಳಿ ಮಾಡ್ಬೇಕಾದ್ರೆ ಅಂತರಲಾಗವನ್ನ ಹೊಡಿಬೇಕು. ಕಾಯಿ ಹುಳಿ ಇಲ್ಲೇ ಜನ್ಮ ತಾಳಿತು, ನಮ್ಮ ಹವ್ಯಕರ ಮನೆಯಲ್ಲಿಯೇ. ನಾನಿಂದೆ ನಮ್ಮಲ್ಲೂ ಕಾಯಿ ಹುಳಿ ಮಾಡ್ತಾರೆ. ನಿಮ್ಮದು ಕಾಯಿ ಹುಳಿಯೇ, ಅದು ಪಳದ್ಯ. ನಾನು ನಿಮ್ಮವರಲ್ಲಿ ಊಟ ಮಾಡಲಿಲ್ಲ ಅಂತ ತಿಳಿಬೇಡಿ. 30 ವರ್ಷಗಳ ಕೆಳಗೆ ನಾನು ಶಂಕರಿ ಗೋಕರ್ಣದವರೆಗೆ ಗಾಡಿ ಬಿಟ್ಟಿದ್ವು. ನಮ್ಮ ಮಾಣಿಯ ಹುಟ್ಟಿದ ವರ್ಷ ಇರ್ಬೇಕು. ಅದು ಹರಕೆಗೆಂದು ಹೋಗಿ ಬಂದಿದ್ವು. ಆಗ ಎಲ್ಲಾ ತರನ ಅಡಿಗೆಯೂ ನಮಗೆ ಸಮ ಸಿಕ್ಕಿತ್ತು. ಆದ್ರೆ ನಿಜಕ್ಕೂ ಹವ್ಯಕರ ಹುಳಿ ಮುಂದೆ ನಿಮ್ಮ ಅಕ್ಕಿಯ ಪಳದ್ಯವೇ? ತೆಂಗಿನ ಕಾಯಿ ಉಳಿಸಲು ನಿಮ್ಮವರು ಅಕ್ಕಿಯನ್ನು ಹುರಿದು ಅರೆದು ಸೇರಿಸಿ ರುಚಿ ಕೆಡಿಸ್ಬಿಡ್ತಾರೆ. ನಾನು ಕಾಯಿ ಹುಳಿಯ ವಿಚಾರ ಯಾತಕ್ಕೆ ಹೇಳಿದೆ ಅಂದ್ರೆ, ಎಲ್ಲರೂ ಕಾಯಿ ಹುಳಿ ಮಾಡ್ಯಾರು ಎಂದು ತಿಳಿಯಬೇಡಿ ಎನ್ನುವುದಕ್ಕೆ. ಕಾಯಿ ಹುಳಿ ನಮ್ಮ ಬೆಳ್ಳಾರಿ ಸೀಮೆಯದೆ. ಅದರಲ್ಲೂ ನಮ್ಮ ಶಂಕರಿ ಕೈ ಅಂದ್ರೆ ನೆಳಪಾಕ. ಎಲೆಯ ಮೇಲೆ ಕಾಯಿ ಹುಳಿಯನ್ನ ಈ ತಾಯಿ ಬಡಿಸ್ತಿದ್ಲಷ್ಟೆ. ಅವಳಿಗೆ ಗಂಡನ ಮಾತನ್ನ ಕೇಳಿ ಒಮ್ಮೆಗೆ ನಾಚಿಕೆ ನಾಟಿದಂತಾಗಿ ಎಲೆಯ ಬಲದಲ್ಲಿ ಬಡಿಸಬೇಕಾದ ಹುಳಿಯನ್ನ ಬೇಗನೆ ಎಲೆಯ ಮಧ್ಯಕ್ಕೆ ಸುರಿದು ಬಿಟ್ಲು. ಭಟ್ಟರು ಅದನ್ನ ಕಂಡವರು. ಆದ್ರೆ ನೋಡಿ, ಅಷ್ಟು ಚೆನ್ನಾಗಿ ಹುಳಿ ಮಾಡಲು ಬಂದರೂ ಅವಳಿಗೆ ಬಡಿಸಲು ಇನ್ನೂ ಬರುವುದಿಲ್ಲ ಅಂದ್ರು. ನಿಮ್ಮ ಯಜಮಾನಿ ಕುಂಬಳ ಸೀಮೆಯವರು, ವಿಟ್ಲ ಸೀಮೆಯವರು ಎಂದ ಹಾಗಿದೆ. ಹಾಗಿದ್ರೆ ನಿಮ್ಮ ಮನೆಯ ಕಾಯಿ ಹುಳಿಯ ಶಿಫಾರಸು ಆ ಸೀಮೆಗೆ ಹೋಯ್ತಲ್ವೇ ಎಂದೆ ನಾನು. ಅವಳದು ಯಾವ ಸೀಮೆಯಾದ್ರೇನು? ಶಾಲೆಯಲ್ಲಿ ಹೇಳಿಕೊಟ್ಟ ಹಾಗೆ ಇಲ್ಲಿಗೆ ಬಂದ ಮೇಲೆ ನಾನೇ ಖುದ್ದಾಗಿ ಅವಳಿಗೆ ಅದರ ಕ್ರಮ ಹೇಳಿಕೊಟ್ಟದ್ದು. ಅವರಿಗೆ ತಾವು ಕಾಯಿ ಹುಳಿ ಮಾಡುವುದರಲ್ಲಿ ಬುದ್ಧಿವಂತರು ಎಂದು ಹೇಳಿಕೊಳ್ಳಬೇಕಾಗಿತ್ತು.
ಅದಕ್ಕೇನೆ ಹೀಗೆ ಸುತ್ತಿ ಗೋಕರ್ಣ ಯಾತ್ರೆ ಮಾಡಿತ್ತು. ಕಾಯಿ ಹುಳಿ ಮಾಡುವುದೇನು ಮಹಾ ಸಂಭ್ರಮವಂತೆ. ತೆಂಗಿನಕಾಯಿ ತುಂಬಾ ಇದ್ರೆ ಎಂತ ಮಗುವು ಅರೆದು ಹಾಕಿದ್ರೆ ಹುಳಿ ಚೆನ್ನಾಗಿ ಆಗುತ್ತೆ. ನಮ್ಮ ನಾರಾಯಣನ ಹೆಂಡತಿಯು ಚೆನ್ನಾಗಿ ಹುಳಿ ಮಾಡ್ತಾಳೆ. ನನ್ನ ಕೈಗಿಂತಲೂ ಅವಳ ಕೈಯೇ ಮೇಲು ಅನ್ಸುತ್ತೆ. ನೀವು ನಿನ್ನೆ ಅಲ್ಲಿ ಉಣ್ಲಿಲ್ವೇ ಎಂದ್ಲು. ಊಟ ಮಾಡಿದ್ದೆ. ಅಲ್ಲಿ ಮಾಡಿದ ಕಾಯಿ ಹುಳಿಯೂ ಚೆನ್ನಾಗಿತ್ತು. ಆದ್ರೆ ಅಷ್ಟೆಲ್ಲ ಪಲ್ಯ ಪದಾರ್ಥಗಳನ್ನ ಮಾಡಿರುವಾಗ, ಎಲ್ಲವೂ ರುಚಿಯಾಗಿರುವಾಗ ರುಚಿ ನೋಡುವುದ್ರಲ್ಲೇ ಹೊಟ್ಟೆ ತುಂಬಿತು ಅಂದೆ. ನಾರಾಯಣನ ಮುಖ ಹಪ್ಪಳದಷ್ಟು ಹರವಾಯಿತು. ಗೋಪಾಲಯ್ಯ ನಗುತ್ತಾ, ಅದಕ್ಕೆ ಕಾರಣವಿಷ್ಟೇ ನೋಡಿ. ಇತ್ತೀಚೆಗೆ ನಮ್ಮ ಶಂಕರಿಗೆ ಸ್ವಲ್ಪ ಮೊದಲಿಗಿಂತಲೂ ಹೆಚ್ಚು ಆಸೆ ಶುರುವಾಗಿದೆ. ಮಂಗಗಳ ಕಾಟದಿಂದ ತೆಂಗಿನಕಾಯಿ ಮನೆಗೆ ಬರುವುದು ಕಡಿಮೆಯಾಗಿ ಅವಳ ಕೈ ಸ್ವಲ್ಪ ಗಿಡ್ಡವಾಗಿದೆ. ಹೀಗಾಗಿ ಸೊಸೆ ಮಾಡಿದಂತ ಕಾಯಿ ಹುಳಿ ಅತ್ತೆಯ ಕಾಯಿ ಹುಳಿಯನ್ನ ಮೀರಿಸ್ತು. ಶಂಕರಮ್ಮನಿಗೆ ಪೂರ್ಣವಾಗಿ ಹಾಸ್ಯವು ತಿಳಿಯದೆಯೋ, ನಾಚಿಕೆಯಿಂದಾಗಿಯೋ, ಪರಕೀಯನ ಮುಂದೆ ಪರಿಹಾಸ್ಯ ಮಾಡುತ್ತಿರಿಂದಲೋ ತಿಳಿಯದು. ಹೀಗೆಂದಳು, ನಿಮ್ಮನ್ನ ತೃಪ್ತಿಪಡಿಸುವುದಕ್ಕೆ ಬ್ರಹ್ಮದೇವರೇ ಬರಬೇಕು. ಅಡುಗೆ ಕೆಟ್ಟ ದಿವಸ. ನಿಮ್ಮ ಅಡುಗೆ ಎಂದರೆ ಪರಮಾಶಿ. ದೇವತೆಗಳೇ ಬರಬೇಕು. ನನ್ನಂತವನಿಂದ ಅದನ್ನ ಉಂಡು ಬಣ್ಣಿಸ್ಲಿಕ್ಕೆ ಬರ್ಲಿಕ್ಕಿಲ್ಲ ಅಂತಾರೆ. ಅಡಿಗೆ ಒಳ್ಳೇದಾದ ದಿನ ಇಷ್ಟು ಚೆನ್ನಾಗಿ ಅಡಿಗೆ ಮಾಡಿದ್ರೆ ನಿನಗೇನೆ ಅನ್ನ ಉಳಿಲಿಕ್ಕಿಲ್ಲ ಅಂತಾರೆ. ಇವರಿಗೆ ಅಡಿಗೆ ವೈನಾದ ದಿನವೇ ಚೇಷ್ಟೆ ಮಾಡುವುದು, ವೈನಾಗದೆ ಹೋದ ದಿನವೂ ಚೇಷ್ಟೆ ಮಾಡುವುದೇ ಸ್ವಭಾವ. ಇವರಿಗೆ ಯಾವ ನಮೂನೆ ಅಡಿಗೆ ಆಗಬೇಕೆಂದೇ ತಿಳಿಯುವುದಿಲ್ಲ. ಹೋಗಲಿ, ಮಾಡಿದ ಅಡಿಗೆ ವೈನಾಗಿದೆ ಎಂದು ನಿನಗೆ ತಿಳಿಯುವುದು ಹೇಗೆ? ಬಾಯಿ ಇಲ್ಲವೇ ನನಗೆ ತಿಂದು ನೋಡ್ಲಿಕ್ಕೆ? ಓ, ಮೊದಲು ಅಡಿಗೆ ಮಾಡುತ್ತಾ ತಿಂದು ಆಮೇಲೆ ಬಡಿಸುವ ಕ್ರಮವೋ ನಿನ್ನದು. ನೋಡಿದೆ ನಾರಾಯಣ, ನಿನ್ನ ಹೆಂಡತಿಗೂ ಅದೇ ಚಾಳಿ ಬಂದಿರಬಹುದು ಅಂದ್ರು. ಹೌದು, ಊಟ ಮಾಡಿ ಮಿಕ್ಕಿದ್ದನ್ನ ನಿಮಗೆ ಬಡಿಸ್ತೇನೆ. ಈಗಲಾದ್ರೂ ಸಮಾಧಾನ ಆಯ್ತಾ? ಸಮಾಧಾನವಾಗಿ ಪ್ರಯೋಜನ ಏನು? ನಾನು ಅಡಿಗೆ ವೈನಾಗಿಲ್ಲವೆಂದು ಮೇಲೆಯೂ ನೀನು ಹೊಟ್ಟೆ ತುಂಬ ತಿಂತೀಯಲ್ಲ, ಅದೇ ನನಗೆ ಆಶ್ಚರ್ಯ. ಹೌದು, ನಿಮ್ಮ ನಾಲ್ಗೆಯೂ ನನ್ನದು ಒಂದೇ ಏನು? ಒಬ್ರಿಗೆ ಹಾಗಲಕಾಯಿ ಕಹಿ ಅದನ್ನ ಕಂಡ್ರೆ ಆಗುದಿಲ್ಲ, ಹಾಗೆಂದು ಅದನ್ನೇ ರುಚಿ ತಿನ್ನುವವರು ಇಲ್ವಾ? ಈಗ ನನ್ನ ನಾಲ್ಗೆ ಮತ್ತು ನಿನ್ನ ನಾಲ್ಗೆಗಳು ಬೇರೆ ಏನು? ಹಿಂದಿನ ಕಾಲದಲ್ಲಿ ಪತಿಯ ವಾಕ್ಯವೆಂದ್ರೆ ಪತ್ನಿಗೆ ಸ್ಮೃತಿಯಾಗಿರ್ತಿತ್ತು. ನಾನು ಹುಳಿ ರುಚಿ ಇಲ್ಲ ಅಂದ್ರೆ ನೀನು ನಂಬಿಡ್ಬೇಕು, ರುಚಿ ಇದೆ ಅಂದ್ರೆ ರುಚಿ ಉಂಟು ಅಂತ ತಿಳಿಬೇಕು, ಅದು ಧರ್ಮ. ಅದಕ್ಕೆ ನೀವು ಪರಮೇಶ್ವರ ಭಟ್ಟರ ಮಗಳನ್ನ ಮದ್ವೆ ಆಗ್ಬಾರ್ದಿತ್ತು. ಆ ಜನಕರಾಯರ ಮೊಮ್ಮಗಳನ್ನು, ಯಾವ ದೇವರ ಮಗಳನ್ನು ಮದ್ವೆ ಆಗ್ಬೇಕಿತ್ತು. ಆಗಿನ ಹಿಂದಿನ ಕಾಲವೇ ಬರ್ತಿತ್ತು ಅಂದ್ಲು. ನನ್ನ ಪಾಲಿಗೆ ಊಟ ಔತಣಕ್ಕಿಂತ ವೃದ್ಧ ದಂಪತಿಗಳ ಕಡಿದಾಟ ಜಗಳಗಳು ರಸೂಟವಾದವು. ಈ ಮುಪ್ಪಿನಲ್ಲೂ ಈ ತರನ ಹುಮ್ಮಸ ಹಾಸ್ಯ ಇರಿಸಿಕೊಂಡವರು ಎಳೆತನದಲ್ಲಿ ತಾರುಣ್ಯದಲ್ಲಿ ಎಂಥ ಸುಖ ಜೀವನ ನಡೆಸಿರಬಹುದು ಅನಿಸಿತು. ಊಟವಾಯಿತು. ತಾಂಬೂಲ ಸೇವನೆಗೆ ಅನುವಾದವು. ಒಳಗೆ ಶಂಕರಮ್ಮನ ಊಟ ನಡೀತಾ ಇತ್ತು. ಅವರ ಊಟ ಅರ್ಧಕ್ಕೆ ಸಾಗಿತ್ತೋ ಇಲ್ವಾ ಗೋಪಾಲಯ್ಯ, ಶಂಕರಿ ನೀನು ಸಭೆಗೆ ಬಾರದೆ ಅಲ್ಲಿ ಅದಕ್ಕೆ ಕಳೆಯೇ ಇಲ್ಲ. ನನ್ನ ಗಂಟಲಲ್ಲಿ ಎಲೆ ಅಡಿಕೆ ಇಳಿಯುವುದೇ ಇಲ್ಲ ಅಂದ್ರು. ಅವಳು ಒಳಗಿಂದ, ನಿಮ್ಮ ಗಂಟಲಲ್ಲಿ ಕುಂಬಳಕಾಯಿ ತುರುಕಿದರೂ ಇಳಿದೀತು, ಒಟ್ಟು ನಾನು ಉಣ್ಣಬಾರದು ಎಂದು ನಿಮ್ಮ ಹಠವಿರಬೇಕು ಅಂದ್ಲು. ನಮ್ಮ ತಾಂಬೂಲ ಮುಗಿದು ಸಸ್ಯ ಸೇವನೆ ಆರ್ಭಟ ಹೊರಡಿಸುವ ವೇಳೆಗೆ ಶಂಕರಮ್ಮ ಬಂದಳು. ಭಟ್ಟರು ನಗು ನಗುತ್ತ, ಶಂಕರಿ, ವಿಲಾಯತಿಯಲ್ಲಿ ಹೆಂಗಸರು ಸಿಗರೇಟು ಎಳಿತಾರಂತೆ, ಕೇಳಿದೀಯಾ? ಆ ದಿನದ ಒಂದು ಗಜ್ಜೆಟು ತಂದೆನಲ್ಲ, ಅದರ ಹಿಂದೆ ಅಂಥ ಚಿತ್ರವಿತ್ತು ಅಂದ್ರು. ಅವರು ಏಕೆ ಆ ಮಾತನ್ನ ತೆಗೆದ್ರು ನನಗೆ ಗೊತ್ತಿಲ್ಲ. ಶಂಕರಮ್ಮ, ಅದು ಚಿತ್ರದಲ್ಲಿ ಏನು ಬರಬಹುದು? ಯಾವ ಊರಿನ ಹೆಂಗಸರು ಸಿಗರೇಟು ಬಿಡಿ ಎಳಿಲಿಕ್ಕಿಲ್ಲ. ನಾನು ನಡುವೆ ಬಾಯಿ ಹಾಕಿ, ಇಲ್ಲಮ್ಮ, ಕೆಲವರು ಎಳಿತಾರೆ, ವಿಲಾಯತಿಯಲ್ಲಿ ಸ್ತ್ರೀಯರು ಸಿಗರೇಟು ಎಳೆಯುವುದು ಸಾಮಾನ್ಯ ರೂಢಿಯಾಗಿದೆ ಅಂದೆ. ಇಶಿ, ಅವರೆಂತ ಹೆಂಗಸರಪ್ಪ ಅಂದಳು ಶಂಕರಮ್ಮ. ನೀನು ಗಂಡಸರಂತೆ ಪುಡಿ ಎಳಿದ ಹಾಗೆ ಎಂದರು ಗೋಪಾಲಯ್ಯ. ನನಗಾಗ ಭಟ್ಟರ ಮಾತಿನ ಬಾಳುಸುತನದ ಗುರಿ ಏನು ಇದ್ದಿತು ಎಂಬುದು ತಿಳಿಯಿತು. ಶಂಕರಮ್ಮ, ಆ ಊರಿನ ಗಂಡಸರು ಪುಡಿ ಎಳೆದ್ರಿಂದ ಮನೆಯವರಿಗೆಲ್ಲ ಚಾಳಿ ಬಂದಿತು. ಅಲ್ಲಿನ ಗಂಡಸರು ಹಾಗೆ ತಮ್ಮ ಮನೆಗೆ ಸಿಗರೇಟಿನ ಮೇಲ್ಪಂಕ್ತಿ ಹಾಕಿ ಹೆಂಗಸರನ್ನ ಕೆಡಿಸಿರ್ಬೇಕು ಅಂದಳು. ಭಟ್ಟರು, ನೋಡಿದ್ರ, ಕಡೆಗೂ ನಮ್ಮ ಶಂಕರಿಗೆ ಗೆದ್ದು ಬಿಟ್ಟಳು ಎಂದರು. ಶಂಕರಮ್ಮ ಮಧ್ಯಾಹ್ನ ನಿತ್ಯ ರೂಢಿಯಂತೆ ನಮ್ಮ ಎದುರು ನಸ್ಯವನ್ನ ಕೇಳಲಿಲ್ಲ, ಸೇವಿಸಲೂ ಇಲ್ಲ. ಅವಳು ಪರಿಹಾಸಕ್ಕೆ ಉತ್ತರವನ್ನ ಸಲ್ಲಿಸಿದಳಾದ್ರೂ ನಸ್ಯವನ್ನ ಎಳೆಯಲು ನಾಚಿಕೆಯಾಗಿರ್ಬೇಕು. ಏನು ಊಟ ಮಾಡಿ ಆಯ್ತು, ತುಸು ಹೊರಗೆ ಬಿಡಿ, ನಾವು ಗುಡ್ಡದಲ್ಲಿ ಬೋನು ಕಟ್ಟಲು ಹೋಗ್ತೇವೆ, ಪಂಜರ ಮಾಡಿ ಆದ ಮೇಲೆ ಕರೆಯಲು ಜನ ಕಳಿಸ್ತೇವೆ ಎಂದ್ರು ಭಟ್ರು. ಅದನ್ನ ಹೇಗೆ ಮಾಡ್ತೀರಾ ಅಂತ ಕೇಳಿದೆ ನಾನು. ಅವರು ವಿವರವಾಗಿ ಅದರ ಕ್ರಮವನ್ನ ಬಣ್ಣಿಸುತ್ತಿರುವ ವೇಳೆಗೆ ನನ್ನ ಕಣ್ಣು ಬಾಡುತ್ತಾ ಬಂದಿತು, ಮೈ ಬಿಸಿಯಾಗುತ್ತಲೂ ಬಂದಿತು.
ನಾನು ಮಲಗಿಕೊಳ್ತೇನೆ ಎಂದೆ ಮಾತಿನ ನಡುವೆಯೇ. ಮಲಗಿಕೊಳ್ಳಲು ಹೋಗುವಾಗಲೂ ನನಗೆ ಮೈ ನಡುಕ ಪ್ರಾಪ್ತವಾಗಿತ್ತು. ಭಟ್ಟರು ಬೇಸರದಿಂದ, ನಾರಾಯಣ ಅವರಿಗೆ ಕಂಬಳಿಯನ್ನ ತಂದುಕೊಡು, ನಮ್ಮೂರ ದೇವರು ಅವರ ಮೈ ಮೇಲೆ ಬಂದ ಹಾಗಿದೆ, ನಮಗೆ ಅದೆಲ್ಲ ನಿತ್ಯಾನುಭವ, ಅವರಿಗೆ ಪಾಪ ಇದೇ ಮೊದಲು ನಿಂತಿರ್ಬೇಕು ಎಂದರು. ನನಗಾಗ ಬಲು ಹೆಚ್ಚಾಗಿ ಮೈ ನಡುಕ ಹುಟ್ಟಿತ್ತು. ಉಸಿರು ಬಿಸಿ ಬಿಸಿಯಾಗಿ ಹೊರ ಹೊಮ್ಮತೊಡಗಿತು. ಕಣ್ಣುಗಳು ಬಾಡಿ ಬಸವಳಿಯತೊಡಗಿದ್ವು. ಸರಿ, ಹೋಗಿ ಹಾಸಿದ ಚಾಪಿಯ ಮೇಲೆ ಮಲಗಿಕೊಂಡೆ. ಭಟ್ಟರಿಗೆ ಮುಖ ಕಳೆಗೊಂಡಿತು. ಅಲ್ಲಿಯ ತನಕ ಮಾಡಿದ ಹಾಸ್ಯ ಬುದ್ಧಿ ಒಮ್ಮೆಗೆ ಮಾಯವಾಗಿ ನಮ್ಮ ಮನೆಯಲ್ಲಿ ಅತಿಥಿಗಳಿಗೆ ಹೀಗಾಯ್ತಲ್ಲ ಅನಿಸಿತು. ಆದರೆ ನನ್ನೆದುರು ಅದನ್ನು ತೋರಿಸಿಕೊಳ್ಳಬಾರದು ಎಂಬಂತೆ ಏನು ಯೋಚನೆ ಬೇಡ, ಒಳ್ಳೆ ನಿದ್ದೆ ಮಾಡಿ. ಶಂಕರಿ ಸ್ಟ್ರಾಂಗ್ ಕಾಫಿ ಮಾಡ್ತಾಳ, ಕುಡೀರಿ. ಜ್ವರ ಬಿಟ್ಟೊಡನೆ ಒಂದು ಸಾರಿ ಮೈ ಬೆವರುತ್ತೆ, ಆಗ ಒಂದಿಷ್ಟು ಕೊಯ್ನನ್ನ ತೆಗೆದು ತಿಂದ್ರಾಯ್ತು. ಕೊಯ್ನು ತಂದದ್ದಿದೆ, ಇಲ್ಲಿ ನಮಗೆ ಕೊಯ್ನು ಇಲ್ಲದೆ ದಿನವೇ ಹೋಗುವ ಹಾಗಿಲ್ಲ ಅಂದ್ರು. ನಾನು ಪ್ರಪಂಚದ ಕಡೆ ಉದಾಸೀನನಾದೆ. ನನ್ನ ಚಳಿಯನ್ನ ತಬ್ಬಿಕೊಂಡು ಮಲಗಿದೆ. ಏನು ಹಿಮಗಡ್ಡೆಯನ್ನು ಇಡಿ ಇಡಿ ನುಂಗಿದವರ ಕರುಳುಗಳಲ್ಲೂ ಆ ತೆರನ ನಡುಕ ಉಂಟಾಗುತ್ತಿರಲಾರದು. ಅದಕ್ಕೆ ಬಿಸಿಯಾದ ಕಾಫಿ ಉಪಚಾರವಾಗಲು ಆ ಗಳಿಗೆಗೆ ಏನು ತುಸು ಸಮಾಧಾನವಾಯಿತು. ಹೊಟ್ಟೆಗೆ ಹೋದ ಕಾಫಿ ತಣಿಯಲು ಮೊದಲಿನಂತೆ ಮೈ ನಡುಕ ಶುರುವಾಯಿತು. ನಾನು ಮೈಯನ್ನ ಮುರುಟಿಸಿ ಬೆಕ್ಕಿನ ಮರಿಗಿಂತಲೂ ಸಣ್ಣದಾಗಿ ಮಲಗಿದೆ. ಬಟ್ಟೆ ದೇರಣ್ಣಗೌಡರು ಮನೆಯ ಕಡೆ ಬರುವಾಗ ನನಗೆ ಎಚ್ಚರವೇನೋ ಆಯಿತು. ಅವರೆಲ್ಲರೂ ಹುಲಿಯ ಪಂಜರ ಮಾಡಲು ಹೊರಟವರೆಂದು ತಿಳಿಯಿತು. ಆದರೆ ನನ್ನನ್ನ ಬಿಟ್ಟು ಬಟ್ಟೆ ಗೋಪಾಲಯ ಹೊರಡಲು ಇಷ್ಟಪಟ್ಟಂತೆ ಕಾಣಲಿಲ್ಲ. ಅದನ್ನ ತಿಳಿದ ನಾನು, ಏನಿಲ್ಲ, ಇದು ಚಳಿ ಜ್ವರ, ಬಂದರೆ ಬಿಡುವುದಿಲ್ವಾ, ಇವು ಪಂಚರ ಮಾಡ್ಲಿಕ್ಕೆ ಹೋಗಿ ನಾನು ಹುಲಿಯ ಶಿಕಾರಿಗೆ ನೋಡಬೇಕೆಂದಿದ್ದೇನೆ ಎಂದೆ. ಬಟ್ಯ ಅಯ್ಯನನ್ನ ನೋಡಿ, ನಾವು ಇಲ್ಲಿ ಇದ್ದು ಮಾಡುವುದಾದ್ರೂ ಏನು, ಜ್ವರ ಬಿಡುವ ತನಕ ಕೊಯ್ನು ಕೊಡುವ ಹಾಗಿಲ್ವಲ್ಲ ಅಂದೆ ಎಂದ. ಸರಿ, ಎಲ್ಲರೂ ಹೊರಡುತ್ತಾ ಕಲ್ಕುಡ ದೆವ್ವದ ಕೋಪದ ವಿಚಾರವಾಗಿ ಮಾತನಾಡುತ್ತಲೇ ಹೋದುದನ್ನು ಕೇಳಿದ ನೆನಪು ನನಗೆ. ಹೊರಡುವಾಗ ನಾರಾಯಣ ನಾನು ತಿರುಗಿ ಸಂಜೆಗೆ ಬರ್ತೇನೆ ಎಂದು ನನ್ನ ಬಳಿಗೆ ಹೇಳಿ ಹೋಗಲು ಬಂದಿದ್ದ. ಆಗಲಿ ಎಂದೆ ನಾನು. ಆ ವೇಳೆಗೆ ನನಗೆ ದೀರ್ಘ ನಿದ್ದೆ ಬಂದಿರಬೇಕು. ಇಲ್ಲವಾದರೆ ಇನ್ನೆಂಥ ಚಳಿ ಅನುಭವವಾಗ್ತಿತ್ತೇನೋ. ನನಗೆ ಎಚ್ಚರವಾಗುವಾಗ ಸಂಜೆ ಸುರಿಯುತ್ತಾ ಮೈ ಬೆವರನ್ನ ಉಜ್ಜಿಕೊಳ್ತಿದ್ದೆ. ಶಂಕರಮ್ಮ ಒಳಗೆ ಬಂದಳು. ಕಾಫಿ ತರಲೇ ಎನ್ನುವಾಗ ನನ್ನ ಕೆಲಸವನ್ನ ನೋಡಿ ನಾನು ಉಜ್ಜುತ್ತೇನೆ ಎಂದು ಒಂದು ಪಂಚೆಯ ಹಿಡಿ ಮೈಯುಜ್ಜಲು ಹಿಡಿದು ಆ ತಾಯಿಯ ಕರುಣಿನ ಕಂಡು ನಾನು ದಾಕ್ಷಿಣ್ಯ ಪರನಾದೆ. ಬೇಡ ಬೇಡ ಎಂದರು ಅವಳು. ನನ್ನ ಬೆನ್ನನ್ನು ಉಜ್ಜಿ, ಇನ್ನು ಬೇಕಾದರೆ ನೀವು ಮೈ ಒರೆಸಿಕೊಳ್ಳಿ ಎಂದಳು. ಆನಂತರ ಬಿಸಿ ಕಾಫಿಯನ್ನು ಕುಡಿದೆ. ತುಸು ಚೇತರಿಸಿದಂತಾಯಿತು. ಅದರ ಜೊತೆಯಲ್ಲಿ ಕ್ವೀನೀನು ಗುಳಿಗೆಯನ್ನು ಏರಿಸಿದ್ಲು. ನುಂಗಿ ಏನಾಗುವುದಿಲ್ಲ, ಕಣ್ಣು ಮುಚ್ಚಿ ಅದನ್ನು ನುಂಗಿಬಿಡಿ ಎಂದಳು. ನಾನು ಕಣ್ಮುಂಚಿ ನುಂಗಿದನೇನೋ ನಿಜ, ಆದರೆ ನುಂಗುವ ಮೊದಲು ಅರ್ಧ ತಾಸು ಹಿಡಿದು ಮುಂದೆ ಯೋಚನೆ ಮಾಡಿರ್ಬೇಕು. ತಿರುಗಿ ಮೈ ಬೆವರಿತು. ತಿರುಗಿ ಉಜ್ಜಿಕೊಂಡೆ. ಹಾಗೆ ಅಂಗಳದಲ್ಲಿ ಅಡ್ಡಾಡತೊಡಗಿದೆ. ಮೈ ಬಿಟ್ಟು ತಿರುಗಾಡ್ಬೇಡಿ, ಬೆವರುವ ಮೈಗೆ ತಂಗಾಳಿ ಬೀಸಿತು ಎಂದಳು ಆಕೆ. ನನ್ನ ಬನೀನನ್ನ ಹಾಕಿಕೊಂಡು ಮೇಲೊಂದು ಬೈರಾಸು ಹೊದೆದುಕೊಂಡು ಅತಿ ತಾಲಿಯ ತೊಡಗಿದೆ. ಶಂಕರಮ್ಮ, ದೇವರಿದ್ದಾನೆ, ಇನ್ನು ಬರಲಾರದು, ಇಲ್ಲಿ ಆ ಹೊಳೆಯ ನೀರು ಮಿಂದಿರಲ್ಲ, ಅದರಿಂದ ಬಂದಿರಬೇಕು, ನಾಳೆ ನೀವು ಹೊಳೆಯಲ್ಲಿ ಮೇಯಬೇಡಿ ಅಂದಳು. ನಮ್ಮ ಮಾತಾಡುವಾಗ ಕಾಡಿಗೆ ಹೋದವರ ಪಡೆ ಬಂದಿತು. ಹುಲಿಯಣ್ಣನಿಗೆ ಗಡದ್ದಿನ ಬಂಗಲೆ ಆಯ್ತು ಎಂದು ನಾರಾಯಣಯ್ಯ ಹೇಳುತ್ತಾ ಬರ್ತಾ ಇದ್ದ. ನನ್ನನ್ನು ಕಂಡು ಜ್ವರ ಬಿಟ್ಟಾಯ್ತಾ ಅಂತ ಕೇಳಿದ. ಆನಂದವನ್ನ ಸೂಚಿಸಿದ. ಭಟ್ಟರು ಕೊಯ್ನು ತೆಗೆದುಕೊಂಡ ಆಯ್ತಲ್ಲ, ಇನ್ನು ಬಿಡಿ, ಜ್ವರ ಸದ್ಯಕ್ಕೆ ನಿಮ್ಮ ತಂಟೆಗೆ ಬರುವುದಿಲ್ಲ ಅಂದ್ರು. ಭಟ್ಯ ದೇರಣ್ಣಗೌಡರು ದೂರದಲ್ಲೇ ನಿಂತಿದ್ರು. ಭಟ್ಯ ಕತ್ತಲೊಳಗೆ ಈ ಅಶ್ವಮೇಧ ಕುದುರೆಯನ್ನ ತಲಾಸು ಮಾಡಿ ಅಲ್ಲಿ ಕಟ್ಟಿಬಿಡೋದ್ರು. ಕುದುರೆ ಎಂದೆ ನಾನು. ನಾಯಿ ಬಡಕಲು ನಾಯಿಯೊಂದು ಬೇಕಲ್ಲ, ಅಲ್ಲಿ ಅದರ ಗ್ರಾಸವನ್ನ ಏರಿಸದೆ ಹೋದ್ರೆ ಹುಲಿರಾಯ ಬರ್ತಾರೆಯೇ? ಇಟ್ಟರು ಬರ್ತಾರೆ ಅನ್ನೋ ನಂಬಿಕೆ ಇಲ್ಲ. ಬಂದೀತಪ್ಪ, ಅದು ಬಂದೀತು ಎಂದ ದೇರಣ್ಣ. ನಿನ್ನೆ ನನ್ನ ಹಟ್ಟಿಯ ಹಿಂದೆ ಬಂದು ಗುಟ್ರು ಹಾಕ್ತಾ ಇತ್ತು. ಗುಟ್ರು ಹಾಕ್ಲಿಕ್ಕೇನು ಬಸವನೇ ಅದು ಎಂದು ಭಟ್ರು ಪರಿಹಾಸ ಮಾಡಿದ್ರು. ಆ ದಿನದ ಮಟ್ಟಿಗೆ ಅವರ ಗುಂಪು ಚದ್ರಿತ್ತು. ನಾರಾಯಣಯ್ಯ ತನ್ನ ಮನೆಗೆ ಹೊರಟು ಹೋದ. ಸಂಜೆ ಆಗುತ್ತಲೇ ಭಟ್ಟರು ಬಿಸಿ ನೀರನ್ನ ಕಾಯಿಸಿ ಮಿಂದು ಬಂದ್ರು. ಊಟ ಕೇಳಿ ಅಂದ್ರು. ಬೇಡ, ನನಗೆ ಹಸಿವಿಲ್ಲ ಎಂದೆ. ಹಸಿವಿಲ್ಲ ಎಂದ್ರೇನು? ಈ ಜ್ವರಕ್ಕೆ ಹೊಟ್ಟೆನ ಸಡಿಲ ಬಿಡಲೇಬಾರದು. ಬಿಮ್ಮಗೆ ಉಂಡರೆ ಏನು ಧಕ್ಕೆ ಇಲ್ಲ, ಉಣ್ಣಲೇಬೇಕು. ಶಂಕರಿ ಒಳ್ಳೆಯ ಬೇಳೆ ಸಾರು ಮಾಡಿದ್ದಾಳೆ, ಮತ್ತೇನು ಬೇಡ. ಸಾರು ಅನ್ನ ಊಟ ಮಾಡಿ, ಇವತ್ತಿಗೆ ಮಜ್ಜಿಗೆ ಬೇಡ, ಹಾಲು ಕುಡಿಯಿರಿ ಎಂದ್ರು. ಶಂಕರಮ್ಮ
ಇದೇನು ನಿಮ್ಮ ಪೇಟೆಯವರ ಧೈರ್ಯ? ಒಂದು ಕ್ಷಣ ಜ್ವರ ಬಂದರೆ ಅನ್ನ ನೀರು ಬಿಡುವುದೇ? ಹರಗೀಸು ಬಿಡಕೂಡ್ದು, ಸಾರು ಅನ್ನವನ್ನ ಉಣ್ಣೇಬೇಕು. ಬಾಯಿ ರುಚಿ ತುಸು ಕಮ್ಮಿ ಆದಿತ್ತು, ಉಪ್ಪಿನಕಾಯಿ ನಂಚಿಕೊಂಡು ಉಂಡ್ರಾಯ್ತು. ಚಳಿ ಜ್ವರಕ್ಕೆ ಉಪವಾಸ ಮಾಡಿ ಕೂಡುದು ಎಂದ್ರು. ನಿಮ್ಮ ಊರಿನ ಜ್ವರಕ್ಕೆ ನೀವೇ ವೈದ್ಯರು ಎಂದು ನಗುತ್ತಾ ನಾನು ಊಟಕ್ಕೆ ಹೇಳಬೇಕಾಯಿತು. ನನಗಾಗಲೇ ತುಂಬಾ ದಣಿವಾಗಿತ್ತು. ಊಟಕ್ಕೆ ಕುಳಿತರೆ ಬಡಿಸುತ್ತದೆಲ್ಲ ಕ್ವೀನೀನು ಸುರಿದಿದ್ದಂತೆ ಕಹಿಯಾಗಿ ಕಾಣ್ತು. ನನ್ನ ಸೊಟ್ಟ ಮೋರೆಯ ಊಟವನ್ನ ಕಂಡು ಏನು ಬಾಯಿ ರುಚಿಸೋದಿಲ್ವಾ? ಉಪ್ಪಿನಕಾಯಿ ನೋಡ್ಲೇ ಇಲ್ಲ. ಒಳ್ಳೆ ಪರಿಮಳದ ಮಿಡಿ ಉಪ್ಪಿನಕಾಯಿ ನಂಚಿಕೊಂಡ್ರೆ ತನ್ನಂತೆಯೇ ಅನ್ನಗಂಟ್ಲಿಂದ ಇಳಿಯುತ್ತೆ ಅಂದ್ಲು ಶಂಕರಮ್ಮ. ಭಟ್ಟರು ನನ್ನ ಮನಸ್ಸನ್ನ ರಮಿಸುವಂತೆ ಉಪ್ಪಿನಕಾಯಿ ಮಾಡುವುದರಲ್ಲಿ ನಮ್ಮ ಶಂಕರಿನ ಬಿಟ್ಟರಿಲ್ಲ. 4 ಗಳಿಗೆಗೆ ಬ್ರಹ್ಮನ ಪಟ್ಟ ಅವಳಿಗಿದ್ರೆ ಉಪ್ಪಿನಕಾಯಿಗೆ ಹಾಕುವ ಮಾವಿನ ಮಿಡಿಯನ್ನೆಲ್ಲ ಸಹ ಸೃಷ್ಟಿಸುವವಳು ಅವಳು ಎಂದ್ರು. ಶಂಕರಮ್ಮನಿಗೂ ನಗು ಬಂತು. ನಿಮ್ಗೆ ವರ್ಷವಾದದ್ದು ಮಣ್ಣಿಗೆ ಅಂದ್ಲು. ಬ್ರಾಹ್ಮಣರು ನಾವು, ಮಣ್ಣಿಗಲ್ಲ, ನಮ್ಮ ವರ್ಷ ಬೂದಿಗೆ ಎಂದ್ರು ಗಂಡ. ಶಂಕರಮ್ಮನಿಗೆ ತಿರುಗಿ ಸಿಟ್ಟು ಬಂತು. ಅವಲಕ್ಷಣವನ್ನೇ ಮಾತನಾಡಬೇಕೆ ಎಂದ್ಲು. ಇಲ್ಲ ಶಂಕರಿ, ನನ್ನ ಕೈಯನ್ನ ನೋಡಿದವರು ನನಗೆ ಖಂಡಿತವಾಗಿಯೂ ಹೇಳಿದ್ದಾರೆ. ನನಗೆ ಈಗ ನಡೆದದಲ್ಲದೆ ಇನ್ನು 300 ವರ್ಷಗಳ ಆಯುಷ್ಯವಿದೆ ಎಂದು. ನಾನು ಅದನ್ನೇ ಎಣಿಕೆ ಹಾಕುತ್ತಿದ್ದೇನೆ. ಅಲ್ಲಿಯವರೆಗೆ ಬದುಕುದಾದ್ರೂ ಎಷ್ಟು ಅಕ್ಕಿ ದಾಸ್ತಾನು ಮಾಡಬೇಕಾದೀತು ಎಂದ್ರು ಗೋಪಾಲಯ್ಯ. ತಿರುಗಿ ನಾವೆಲ್ಲರೂ ನಕ್ಕೆವು. ಹಾಗೂ ಹೀಗೂ ನನ್ನ ಊಟ ಮುಗಿಯಿತು, ಕೈ ತೊಳೆದಾಯ್ತು. ರಾತ್ರಿ ಸಭೆಗೆ ತಿರುಗಿ ಚಾಪೆಯ ಮೇಲೆ ಬಂದು ಒರಗಿ ಕುಳಿತದ್ದಾಯ್ತು. ಜ್ವರದಿಂದ ಆಯಾಸಗೊಂಡ ನನ್ನ ಹುರುಪುಗೊಳಿಸಲು ತಿರುಗಿ ಏನೇನೋ ಹರಟೆ ತೊಡಗಿದ್ರು. ಮಧ್ಯಾಹ್ನ ನಿದ್ರೆಯಾಗಿದೆ, ಈಗ ಬರುವುದಿಲ್ಲ ಅಲ್ವಾ ಅಂತ ಕೇಳಿದ್ರು ಗೋಪಾಲಯ್ಯ. ಅಲ್ಲದೆ 2 ಸಾರಿ ಕಾಫಿ ಬೇರೆ ಆಗಿದೆ. ಹೌದಯ್ಯ, ನೀವು ಇಷ್ಟೆಲ್ಲ ಊರೂರು ತಿರುಗಿದ್ದೀರಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಜಾತಿಗಳಿವೆಯಲ್ಲ, ಅವುಗಳಲ್ಲಿ ಒಂದರ ಹಾಗೆ ಒಂದಿಲ್ಲ. ಆದರೂ ಇವರ ಪೈಕಿ ಯಾರು ಹುಷಾರು ಅಂತೀರಿ ಅಂದ್ರು ಗೋಪಾಲಯ್ಯ. ಅವರ ಪ್ರಶ್ನೆಯೂ ವಿಚಿತ್ರವಾಗಿತ್ತು. ಅಲ್ಲದೆ ಕೇಳುವ ಅವರ ಹೊಂತ ತಿಳಿಯದೆ ನಾನು ಉತ್ತರಿಸಿದರೆ ಹೆಡ್ಡು ಬಿತ್ತೇನೆಂದು ನಾನು ಯಾವುದಕ್ಕೆ ಎಂದು ಇನ್ನೊಂದು ಪ್ರಶ್ನೆ ಸೇರಿಸಿದೆ. ಯಾವುದಕ್ಕೆಂದೇನಿಲ್ಲ, ಒಟ್ಟಾರೆಯಾಗಿ ಅವರು ಹಾಗೆ ಇವರು ಹೇಗೆ ಎಂದ್ರು. ಅವರು ಇವರು ಎಂದ್ರೆ ಈಗ ಸಾರಸ್ವತರು, ಗೌಡ ಸಾರಸ್ವತರು, ಹವ್ಯಕರು, ಕೋಟದವರು ಎಂದಿಲ್ವೇ? ಹಾಗೆ. ಸಾರಸ್ವತರು ಊರು ಬಿಟ್ಟು ಕೆಲಸ ಸಂಪಾದಿಸ್ಲಿಕ್ಕೆ ಹುಷಾರು. ಗೌಡ ಸಾರಸ್ವತರು ಊರು ಬಿಡದೆ ದುಡ್ಡು ಮಾಡ್ಲಿಕ್ಕೆ ಹುಷಾರು. ಅಡಿಕೆ ತೋಟ ಮಾಡ್ಲಿಕ್ಕೆ ಹವ್ಯಕರು ಹುಷಾರು. ಕೋಟು ಲೇವಾದೇವಿಗೆ ನಮ್ಮ ಊರು, ಆದ್ರೆ ಕೋಟದವರು ಹುಷಾರು. ಈಗ ನಿಮ್ಮ ಕೋಟದವರು ಹಾಗೆ ನಮ್ಮ ಹಾಗೆ ಅಂದ್ರೆ ಅಲ್ಲ, ನಮ್ಮ ಹವ್ಯಕರು ಕೋಟು ವಹಿವಾಟಿಗೆ ಕಡಿಮೆ ಅಂತೀರಾ? ಅವರಿಗೆ ನಮ್ಮ ಮನೆಯ ಅಡಿಕೆ ತೋಟ ಕಾಣೋದಕ್ಕಿಂತ ನಿರ್ಮನೆಯವರ ತೋಟದಲ್ಲಿನ ಅಡಿಕೆ 1ಕ್ಕೆ 10 ಹಾಗೆ ಕಾಣಿಸುತ್ತೆ ಅಂದ್ರು. ಅಂದ್ರೆ ಎಂದೆ ನಾನು. ಅಂದ್ರೆ ಏನಿಲ್ಲ, ತಾವು ತಮ್ಮ ತೋಟ ಕಾದ್ಕೊಂಡು ಸುಮ್ಮನೆ ಇರ್ಲಾರರು. ನಮ್ಮವರು ಬೆಳೆಯುವುದು ದುಡಿಯುವುದೆಲ್ಲ ಸಮನೆ, ಆದ್ರೆ ಇನ್ನೊಬ್ರು ಬೆಳೆಸಿದ್ದು ತಮ್ಮದೇ ಆಗ್ಬಾರ್ದೆ ಅಂತ ಆಸೆ ಮಾಡೋರು ಹೆಚ್ಚು. ನಮ್ಮ ಊರು ಹಾಗಲ್ಲ ಅಂದೆ. ನಿಮ್ಮ ಊರು ಹೇಗಿದೆ ಹೇಳಿ? ನೀವು ಗೋಕರ್ಣಕ್ಕೆ ಹೋಗುವಾಗ ದಾರಿಯಲ್ಲಿ ನೋಡಿರಬಹುದು, ನಮ್ಮಲ್ಲಿ ಇರುವಂತೆ ಗುಡ್ಡ ಒಂದೊಂದು ಇಲ್ಲ, ಎಲ್ಲ ಗದ್ದೆಗಳೇ. ಗುಡ್ಡವೇ ಇಲ್ವೇ? ಎಲ್ಲವೂ ಗದ್ದೆಗಳೇ ಅಂತೀರಾ? ಅಷ್ಟು ಮಾತ್ರವೇ ಇಲ್ಲ, ಗದ್ದೆಗಳೂ ಇಲ್ಲ, ಎಲ್ಲವೂ ಅಂಚುಗಳೇ. ಏನು ಹಾಗಂದ್ರೆ? ಏನಿಲ್ಲ, 5 ಆನೆಗಳ ಗದ್ದೆ ಇದ್ರೆ ಒಬ್ಬ ತಂದೆ, 5 ಮಕ್ಕಳಿದ್ರೆ ತಂದೆ ಸತ ಮರುದಿನವೇ ಒಬ್ಬೊಬ್ಬ ಒಂದೊಂದು 5 ಆನೆಯ ಪಾಲನ್ನ ಕೇಳಲಿಕ್ಕಿಲ್ಲ. ಹಠ ಹಿಡಿದು ನಂಬ್ರ ಮಾಡಿ ಪ್ರತಿಯೊಂದು 5 ಆನೆಯಲ್ಲಿಯೂ ಒಂದೊಂದು ಪಾಲು ಪಡೆದನು. ಹೀಗಾಗಿ ನಮ್ಮ ಊರಲ್ಲಿ ಗದ್ದೆಗಿಂತಲೂ ಹೆಚ್ಚಿನ ಅಂಚು ಜಾಗಗಳಿವೆ. ಕೋಟಿಗೆ ಹೋಗಿ ಕಾಸು ಬರಿದಾದ ಮೇಲೆ ಮನೆಗೆ ಬಂದು ಗದ್ದೆಗಳಲ್ಲಿ ಪಗಡೆಯಾಟ ಆಡಬಹುದಲ್ಲ. ಇವರೇ ಅವರು ಪಗಡೆಯಾಗಿ ನಿಂತರಾಯ್ತು. ಅಕ್ಬರನ ಕಾಲದಲ್ಲಿ ಹಾಗೆ ಮಾಡ್ತಿದ್ರಂತೆ. ಫತೇಪುರ ಎಂಬ ಊರುಂಟು. ಅಲ್ಲಿ ಅಕ್ಬರನೆಂಬ ಅರಸ ಒಂದು ಇಟ್ಟಿಗೆ ಹಾಸಿದ ಒಂದು ದೊಡ್ಡ ಅಂಗಣ ಮಾಡಿಸಿದೆ. ದೊಡ್ಡ ಹಾಸು ಇಟ್ಟಿಗೆಗಳು ಬಣ್ಣ ಬಣ್ಣದ ಪಗಡೆ ಮನೆಗಳಂತೆ ಜೋಡಿಸಿವೆ. ಅರಮನೆಯ ದಾಸಿಯರನ್ನ ಪಗಡೆಕಾಯಿಯಾಗಿ ಉಪಯೋಗಿಸಿ ತಾನು ಎತ್ತರದಲ್ಲಿ ನಿಂತು ಅವರನ್ನ ಆಡಿಸ್ತಾ ಇದ್ನಂತೆ. ನಮ್ಮ ಊರವರು ಅಕ್ಬರನನ್ನ ಮೀರಿಸ್ಬಿಟ್ಟಿದ್ದಾರೆ. ತಮ್ಮ ಪಗಡೆ ಮನೆಗೆ ತಾವೇ ಅಕ್ಬರರು, ತಾವೇ ಕಾಯಿಗಳು. ಭಟ್ಟರಿಗೆ ತನ್ನ ಕಥೆಯನ್ನ ಕೇಳಿ ತುಂಬಾ ನಗು ಬಂತು. ಅವರ ಬಾಯಿ ತುಂಬಾ ತಾಂಬೂಲವಿತ್ತು. ಓಡಿ ಹೋಗಿ ಅದನ್ನ ತುಟಿಯಿದ್ರು, ಬೆರಳುಗಳನ್ನ ಇರಿಸಿ ಚೆಕ್ಕನೆ ಚಿಮ್ಮಿಸಿ ತಿರುಗಿ ಬಂದು ಹಾಗೋ ಎಂದು ನಕ್ಕರು. ಅವರು ಗೊಳ್ಳೆಂದು ನಕ್ಕರೆ ಅದನ್ನ ಕೇಳಿ ಅಲ್ಲಿ ದಾಡುವ ಕಾಡಿನ ಗೂಗೆಗಳು ಸುಮ್ಮನಾಗಬೇಕು. ಬೆಟ್ಟದ ಅಬ್ಬಿಯು ಮಿದುವಾಗಿ ಕಿವಿಗೊಡಬೇಕು. ಹಾಗಲ್ವೇ? ಹಾಗಾದ್ರೆ ಮಜ್ಜಿಗೆ ಹುಳಿ ಮಾಡುವುದರಲ್ಲಿ ಕೋಟದವರು ನಮ್ಮ ಕಪ್ಪ ಕೊಡಲಿ, ಲೇವಾದೇವಿಯಲ್ಲಿ ಹವ್ಯಕರಿಂದ ಅವರಿಗೆ ಕಪ್ಪವನ್ನ ಕೊಡಿಸುವ ಅಂದ್ರು. ಬಹಳ ಹೊತ್ತಿನ ಬಳಿಕ, ಅಲ್ಲ ಸ್ವಾಮಿ, ಒಬ್ಬ ಊರು ಬಿಟ್ಟು ಹೊರತು ಜ್ಞಾನ ಬರಲಾರದು, ಅವನಿಗೆ ತಿಳುವಳಿಕೆ ಬರಲಾರದು ಎಂದು ಅನಿಸುತ್ತೆ ಎಂದ್ರು.
ಶಂಕರಮ್ಮ ಹೊರಗೆ ಬಂದು ಈ ಮಾತನ್ನ ಕೇಳಿದಳು. ಊರು ಬಿಟ್ಟರೆ ಬುದ್ಧಿವಂತರಾಗುತ್ತಾರೆ, ಹೆಡ್ಡರಾಗುತ್ತಾರೆ ತಿಳಿಗೆ, ಆದರೆ ಲಾಭ ಉಂಟು. ಅದರಿಂದ ಜ್ಞಾನ ಸಿಗದೆ ಹೋದ್ರೂ ಎಷ್ಟೋ ಜನರಿಗೆ ಧರ್ಮದ ಹೆಣ್ಣು ಸಿಕ್ಕಿದ್ದುಂಟು ಎಂದಳು. ನಾನು ನಕ್ಕೆ. ಶಂಕರಮ್ಮ ಹಳೆಯ ಸಾಲವನ್ನ ಬಡ್ಡಿ ಸಮೇತವಾಗಿ ಗಂಡನಿಗೆ ಸಲ್ಲಿಸಲು ಬಂದು ನಿಂತ ಹಾಗಿತ್ತು. ಗೋಪಾಲಯ್ಯನವರು ನಕ್ಕರು. ಇಷ್ಟಿದ್ದ ಮೇಲೆ ನಿನ್ನಂತಹ ಹೆಂಗಸು ಪುಡಿ ಎಳೆದರೆ ದೋಷ ಇಲ್ಲ ಎಂದು ನಸ್ಯದ ಪೊಟ್ಟಣವನ್ನ ಅವಳೆದುರಿಗೆ ಏರಿಸಿದ್ರು. ಸ್ವಾಮಿ, ನಾನು ತಮಾಷೆಗೆ ಹೇಳೋದಲ್ಲ. ಈಗ ಸಾರಸ್ವತರ ಜಾತಿ ಇದೆಯಲ್ಲ, ಅವರಲ್ಲಿ ಒಬ್ಬರಾದ್ರೂ ತಮ್ಮ ಊರಿನಲ್ಲಿ ಇರಬೇಡ್ವೆ? ಯಾವ ಯಾವ ಊರುಗಳನ್ನ ಸೇರಿ ಏನೇನೋ ಚಾಕರಿಯನ್ನ ಸಂಪಾದಿಸಿದ್ದಾರೆ. ಅವರಲ್ಲಿ ಹೆಂಗಸರು ವಿದ್ಯೆಯನ್ನು ಗಳಿಸಿ ಒಂದೊಂದು ಸ್ಥಿತಿಗೆ ಬಂದರು. ನಮ್ಮ ಹವ್ಯಕರು ಇನ್ನೂ ಅಪ ಮಾಡಿದ ಆಸ್ತಿಕರಿಗೆ ಸಣ್ಣ ಮಾಡೋದ್ರಲ್ಲಿ ಇದ್ದಾರೆ ವಿನಃ ಅದನ್ನು ಮುಂದೆ ಹೆಚ್ಚಿಸಿಯಾರು ಅನ್ನುವ ಹಾಗುಂಟೆ. ಯಾಕೆ ಈಗ ನಿಮ್ಮವರಲ್ಲಿ ಎಷ್ಟೋ ಮಂದಿ ಡಾಕ್ಟರು ವಕೀಲರು ಆಗಿಲ್ಲ? ಇದ್ದಾರೆ. ಮೊದಲಿಗಿಂತ ಈಗ ನಮ್ಮವರು ಸುಧಾರಿಸಿದ್ದಾರೆ. ಆದ್ರೆ ಆ ವಕೀಲರು ಡಾಕ್ಟರರು ತಮ್ಮದೇ ಊರಿನ ದುಡ್ಡನ್ನ ಕೊರೈತಾರೆ ವಿನ ಇನ್ನೊಂದು ಊರಿನ ದುಡ್ಡನ್ನ ತಮ್ಮ ಊರಿಗೆ ತರುದಿಲ್ವಲ್ಲ. ನಮ್ಮ ಊರಿನ ಶಿವಳ್ಳಿ ಅವರು ನಿಮ್ಮವರ ಆದ್ರೆ ವಾಸಿ. ಯಾವ ಯಾವ ಊರಿಗೆ ಹೋಗಿ ಹಣ ಗಳಿಸಿ ಊರಿಗೆ ಕಳಿಸ್ತಾ ಇದ್ದಾರೆ. ಆ ಲೆಕ್ಕದಲ್ಲಿ ನಿಮ್ಮ ಊರಿಗೆ ಪರ ಊರಿಗೆ ಹೋಗಿ ಸಾಹಸ ಮಾಡಿದಂಥವರು ಕಡಿಮೆ, ತೀರಾ ಇಲ್ಲ ಎಂದಿಲ್ಲ. ಯಾರು ಹೇಳಿ? ಇಲ್ಲಿ ಅವರಲ್ಲ, ನಿಮ್ಮವರು. ನಮ್ಮವರು ಇಬ್ಬರು ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದಾರೆ. ಅಲ್ಲಿಯವರು ನಮ್ಮವರಿಗಿಂತ ಬೆಪ್ಪುಗಳಲ್ಲ, ನಮ್ಮೂರಿನವರಷ್ಟು ಠಕ್ಕನ್ನ ಕಲಿತವರಲ್ಲ. ಹೋಗ್ಲಿ ಬಿಡಿ. ಅವರಲ್ಲಿ ಒಬ್ಬರು ನನ್ನ ಪುಣೆಯಲ್ಲಿ ಸಿಕ್ಕಿದವರು. ಏನೋ ಶರ್ಮಾ ಎಂದು ಹೆಸರು, PK ಶರ್ಮಾನೋ PN ಶರ್ಮಾನೋ ಎಂದು ಹೆಸರು. ನೋಡಿ, ಅವರು ಸಿಕ್ಕಿದ್ದು ಅಕಸ್ಮಾತ್. ಅಂದ್ರೆ ಒಂದು ದಿನ ಸಂಚರಿಸುತ್ತಾ ನಾನು ಪುಣೆಯ ಹತ್ತಿರ ಕಾರ್ಲ ಎಂಬ ಹಳೆಯ ಕಾಲದ ಗುಹಾಲಯ ನೋಡಲು ಹೋಗಿದ್ದೆ. ಅಲ್ಲಿಗೆ ಅವರು ಅವರ ಹೆಂಡತಿಯು ಬಂದಿದ್ರು. ನಾನು ಅವರ ಮುಖವನ್ನು ನೋಡಿದೆ. ಅವರು ನನ್ನ ಮುಖವನ್ನು ಕಂಡರು. ನಮ್ಮಲ್ಲಿ ಮಾತಾಯಿತು. ನಾನು ನನ್ನೂರು ದಕ್ಷಿಣ ಕನ್ನಡ ಎಂದೆ. ತಮ್ಮದು ಉತ್ತರ ಕನ್ನಡ ಎಂದ್ರು. ಆದ್ರೆ ಅವರ ಹೆಂಡತಿಯು ಉತ್ತರ ಕನ್ನಡದವರ ಹೆಂಗಸರಾಗಿರ್ಲಿಲ್ಲ. ಆ ಹೆಂಗಸರು ನೋಟಕ್ಕೆ ತೀರಾ ಮರಾಠಿಯವರಂತೆ. ಅಂದರೆ ಚಿಟ್ಪಾವನರಳು ಇನ್ನಿಂಥ ಜಾತಿಯೂ ಆಗಿದೆ ಅಂತೆ ಕಾಣಿತು. ಅವಳು ತೀರಾ ಹೊಸ ತೆರನ ಹೆಂಗಸು, ಹೊಸ ತೆರನ ಉಡುಗೆ. ನಮ್ಮೂರಿನ ಹೆಂಗಸರ ಹಾಗೆ ಸಮನಾಗಿ ಸೀರೆ ಸುತ್ತಲಿಗೆ ಬರುವಂತ ಜಾತಿ ಅಲ್ಲ. ಹಣೆ ತುಂಬಾ ಕುಂಕುಮ ಬಳಿಯುವ ಜಾತಿ ಅಲ್ಲ. ನಮ್ಮ ಶಂಕರಿ ಹಾಗಲ್ಲ. ಶಂಕರಮ್ಮ, ನೀವು ಅಂತ ಹೆಂಗಸರನ್ನ ಯಾಕೆ ಬೇಡಿಕೊಂಡು ಬಂದರೋ ಎಂದು ಮರು ಹಂಗಿಸಿದ್ರು. ಭಟ್ಟರು ಸೋತ್ರು. ತಮ್ಮ ಸೋಲನ್ನು ಅಡಗಿಸಲು ಹೋಗ್ಲಿ ಕತೆ ಹೇಳಿ. ನನ್ನ ಕಣ್ಣಿಗೆ ಇವಳ ಅವತಾರವೇ ಚಂದ ಕಾಣುತ್ತೆ. ಕೆಂಪಂಚಿನ ಫಲ್ಕಾಟು ಸೀರೆ, ತಲೆ ಕೂದಲು, ಕಿತ್ತಳೆಯ ಬೈತಲೆ, ಹಣೆಗೆ ಹರಿದಮಣ ಕುಂಕುಮ, ಇದು ನನಗೆ ಚಂದವಾಗಿ ಕಾಣಿಸುತ್ತೆ. ಆದ್ರೆ ನೀವು ಹೇಳಿ, ನೀವು ಕಂಡವಳು ಎಂತವಳು ಎಂದು. ಭಾರಿ ಶೋಕಿ, ನೋಡ್ಲಿಕ್ಕೆ ವಿಶೇಷ ಚಲವೇನಲ್ಲ. ಅವರ ಹತ್ತಿರ ಅವರ ನಗುತ್ತಾ ಇವರು ನಮ್ಮೂರಿಗೆ ಸಮೀಪದ ಊರಿನವರು ಇಂಗ್ಲಿಷ್ನಿಂದ ಹೇಳಿದರು. ನನ್ನನ್ನು ಅಷ್ಟು ಬಲವಂತ ಮಾಡಿದ್ದಕ್ಕೆ ನಾನು ಅವರ ಆಮಂತ್ರಣ ಸ್ವೀಕರಿಸಿ ಮುಂಬೈಯಿಂದ ಹಿಂದಿರುವಾಗ ಪುಣೆಗೆ ಇಳಿದೆ. ಅವರ ಮನೆಗೂ ಹೋಗಿದ್ದೆ. ಅವರ ಬಂಗ್ಲೆ ಚೆನ್ನಾಗಿದೆ. ಕೈ ತುಂಬಾ ಹಣವಿದ್ದ ಹಾಗೆ ಕಂಡಿತು. ಏನೋ ಏಜೆನ್ಸಿ ವ್ಯಾಪಾರವಂತೆ ತುಂಬಾ ಹಣ ಗಳಿಸ್ತಾ ಇದ್ರು, ವೆಚ್ಚ ಮಾಡುತ್ತಿದ್ರು. ಅವರ ಮನೆ ವ್ಯವಸ್ಥೆ ಚೆನ್ನಾಗಿತ್ತು. ಆದ್ರೆ ಮನೆಯಲ್ಲಿ ಮಾತ್ರ ಅವಳ ಕೈ ಮೇನು ಅಂತ ಕಾಣಿಸುತ್ತೆ. ನಮ್ಮ ಶಂಕರಿಯ ಹಾಗೆ ಎಂದ್ರು ಗೋಪಾಲಯ್ಯ. ಹೌದೌದು, ನನ್ನ ಕೈಯ ಹಾಗಂತ. ಆದ್ರೆ ನನ್ನ ಕೈ ನಿಮ್ಮ ನಾಲ್ಗೆಷ್ಟು ಉದ್ದವಿಲ್ಲ ಅಂದ್ಲು ಆಕೆ. ಆನಂತರ ಅಲ್ಲಿ 3 ದಿವಸ ಕಾಲ ಇದ್ದೆ ನಾನು. ಅವರೊಟ್ಟಿಗೆನೇ ಇದ್ದೆ. ಅವರು ಊರನ್ನೆಲ್ಲ ತೋರಿಸಿದ್ರು. ಅವ್ರಿಗೆ ಆಗ ಸಂತಾನವಾಗಿರ್ಲಿಲ್ಲ. ಈಗೇನಾದ್ರೂ ಮಕ್ಕಳು ಮರಿ ಆಗಿರ್ಬಹುದು. ಆಕೆಯನ್ನು ಅವರ ಮದ್ವೆ ಆಗಿ ಆಗ್ಲೇ 4 ವರ್ಷವಾಗಿದ್ದಿರ್ಬೇಕು. ಆದ್ರೆ ಇಬ್ರು ಬಹಳ ಚೆನ್ನಾಗಿ ಜೀವನ ಮಾಡ್ತಿದ್ದ ಹಾಗೆ ಕಂಡಿತು. ನನಗೆ ಅದೊಂದು ಹೆಚ್ಚೆಂಬುದಾಗಿ ಕಾಣ್ಲಿಲ್ವಲ್ಲ ಎಂದ್ರು ಗೋಪಾಲಯ್ಯ. ಯಾಕೆ ಎಂದ ನಾನು. ಪರವೂರಿಗೆ ಹೋಗಿ ಹುಡುಗಿಯನ್ನ ಸಂಪಾದನೆ ಮಾಡಿದ್ರು. ಪರವೂರಲ್ಲಿ ಹಣವನ್ನ ಸಂಪಾದನೆ ಮಾಡ್ತಿದ್ದಾರಲ್ಲ ಎಂದೆ ನಾನು ಹೀಗೆ ಗೋಪಾಲಯ್ಯನನ್ನ ಚುಚ್ಚಿ ನೋಡಿದ್ರೆ ಅವರು ಅದೇ ಮಾತನ್ನ ತಿರುಗಿಸಿ, ಅವರು ಹುಡುಗಿಯನ್ನ ಗಳಿಸ್ಲಿಲ್ಲ, ಹಣವನ್ನು ಗಳಿಸ್ಲಿಲ್ಲ. ಹವ್ಯಕರು ಹೆಡ್ಡರೆಂಬುದಕ್ಕೆ ಅದೇ ಸಾಕ್ಷಿ. ಹುಡುಗಿಗೆ ಅವರನ್ನ ಗಳಿಸಿತು. ಅವಳು ಆ ಕಡೆಯವಳೆ ಎಂದ ಮೇಲೆ ಹುಡುಗನೇ ಅವಳ ಪಾಲಿಗೆ ಸಿಕ್ಬಿಟ್ಲಲ್ಲ. ಅವನ ಸಂಪಾದನೆಯೂ ಅವಳಿಗೆ ಆಯಿತು. ಅವರ ಉತ್ತರ ಕನ್ನಡ ಜಿಲ್ಲೆಗೆ ಹಣವೂ ಇಲ್ಲ, ಹುಡುಗನೂ ಇಲ್ಲ ಅಂದ್ರು. ಶಂಕರಮ್ಮ ಯಾವ ಯಾವ ಸೊಟ್ಟ ಜಾತಿಯ ಹುಡುಗಿಯನ್ನ ಲಗ್ನವಾಗಿ ಊರಿಗೆ ತರೋದಕ್ಕಿಂತ ಹಾಗೆ ತನ್ನ ಊರಿಗೆ ಬಾರದಿರುವುದೇ ಮೇಲು. ಊರಿಗೆ ಹೋದ್ರೆ ಅವರನ್ನ ತಿರುಗಿ ನಮ್ಮ ಮನೆಯೊಳಗೆ ಸೇರಿಸ್ಕೊಂಡಾರಿಯೇ. ಯಾವ ಊರೆಂದರೆ ಅವರದು? ಶಿರ್ಸಿ ಸಿದ್ದಾಪುರ ಎಂದಿರು. ಹಾಗಿದ್ರೆ ರಾಮಚಂದ್ರಪುರ ಮಠವೇ ಆಯಿತು. ಖಂಡಿತವಾಗಿಯೂ ಆ ಊರವರು ಅವರನ್ನ ಸೇರಿಸ್ಕೊಳ್ಲಿಕ್ಕಿಲ್ಲ. ನೀವು ಕೋಟದವರಾದ್ರೆ ಏನ್ ಮಾಡ್ತಾರೆ? ನಿಮ್ಗೆ ಮಠ ಗಿಟ ಯಾವುದೂ ಇಲ್ವಲ್ಲ. ನಮಗೆ ಕೇಳುವವರಿದ್ದಾರಲ್ಲ ಅವರಿಂದ್ರು. ಕೊನೆಗೆ ನಮ್ಮ ಶಂಕರಿಯ ಹೈಕೋರ್ಟಿನಲ್ಲಿ ನಿಮ್ಮ ಕೇಸು ಡಿಸ್ಮಿಸ್ ಆಯ್ತಲ್ಲ ನೋಡಿ. ಇನ್ನು ಬೇರೆ ಯಾರ ಮುಂದೆ ಹೋಗುವವರಿದ್ದಾರೆ
ಹೇಳಿ, ಅವರು ಹೊರಗಿಂದ ಊರಿಂದ ಹೆಂಡತಿ ತಂದರು ಸರಿಯೇ, ನನ್ನ ಹಾಗೆ ಉಡುಪಿಯವರ ಹಾಗೆ ಹಣ ತಂದರು ಸರಿಯೇ ಅಂದ್ರು. ಇದ್ದಾರೆ, ಇಲ್ಲ ಎಂದಿಲ್ಲ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೆಲವರು ಜಡ್ಜಿಗಳ ತನಕವೂ ಮೇಲಕ್ಕೇರಿದ್ದಾರೆ. ನಮ್ಮ ಊರಿನಲ್ಲಿ ಎಲ್ಲರೂ ಅಡಕೆ ಜಡ್ಜಿಗಳೇ. ನಾನು ನಕ್ಕೆ. ಆ ರಾತ್ರಿ ಬಹು ಹೊತ್ತಿನ ತನಕ ಇದೇ ಮಾದರಿಯಲ್ಲಿ ತಲೆಬುಡ ಇಲ್ಲದೆ ನಮ್ಮ ಹಾಸ್ಯದ ಮಾತುಕತೆಗಳಾದವು. ನನ್ನ ಜ್ವರದ ನೆನಪು ತೀರಾ ಅಳಿಯುವಂತಾಯಿತು. ರಾತ್ರಿ ಮಲಗಿಕೊಂಡೇ, ಯೋಚನೆ ಇಲ್ಲದೆ ಬೆಳಗಾಯಿತು.